ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, 27 ಅಕ್ಟೋಬರ್ ಅಂದು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆ ನಡೆದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸರಣಿ ವಿಡಿಯೋಗಳನ್ನು ಕೂಡ ನಾವು ನಮ್ಮ ಚಾನೆಲ್ನಲ್ಲಿ ನೀಡಿದ್ವಿ. ಸೊ ಈಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳದಂತಹ ಕಂಪ್ಯೂಟರ್ ಸೆಕ್ಷನ್ ನ ಒಂದು ಅನಾಲಿಸಿಸ್ ಅನ್ನ ಮಾಡೋಣ. ಸೊ ದಟ್ ನಿಮಗೆ ಮುಂದೆ ಬರುವಂತಹ PDO ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರ್ಬೋದು, ನೀವು ಅಕಸ್ಮಾತ್ ಕಂಪ್ಯೂಟರ್ ನಿಮಗೆ ಕಠಿಣ ಅನಿಸ್ತು ಅಂತ ಅಂದ್ರೆ ಯಾವ ರೀತಿ ಅದನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಓದ್ಕೋಬಹುದು ಅನ್ನೋದಕ್ಕಾಗಿರ್ಬೋದು, ಮತ್ತೆ ಯಾವ ಕಾನ್ಸೆಪ್ಟ್ಸ್ ಇಂದ ಹೆಚ್ಚು ಕ್ವಶನ್ಸ್ ಕೇಳಿದ್ದಾರೆ, ಯಾವ ರೀತಿ ಅದು ಅಪ್ರೋಚ್ ಇತ್ತು ಅಂತ ಹೇಳ್ಬಿಟ್ಟು ಕೂಡ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಹಾಗಾದ್ರೆ ಮೊದಲನೇ ನೋಡೋಣ, ನಿಜವಾಗಿಯೂ ಕಂಪ್ಯೂಟರ್ ಕಠಿಣವಾಗಿತ್ತೆ ಅಷ್ಟೊಂದು ಅಂತ ಹೇಳ್ಬಿಟ್ಟು ಸೊ ಒಂದು ಅನಾಲಿಸಿಸ್ ಮಾಡೋಣ. ನಾನು ಹೇಳ್ತಾ ಗೊತ್ತಾಗ್ತದೆ ಅಷ್ಟೊಂದು ಕಠಿಣ ಇರಲಿಲ್ಲ, ಇನ್ನೊಂದು ಸ್ವಲ್ಪ ನೀವು ರಿವಿಷನ್ ಮಾಡಬೇಕಿತ್ತು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಯಾವ ಟಾಪಿಕ್ ನಿಂದ ಎಷ್ಟು ಪ್ರಶ್ನೆ ಬಂದಿದೆ ಅನ್ನೋದು ನಾವು ಒಂಚೂರು ಅನಾಲಿಸಿಸ್ ಮಾಡೋಣ. ಜನರಲ್ ಆಗಿ ಮೈಕ್ರೋಸಾಫ್ಟ್ ಆಫೀಸ್ ನಿಂದ 8 ರಿಂದ 10 ಪ್ರಶ್ನೆಯನ್ನ ಕೇಳಲಾಗ್ತಾ ಇತ್ತು, ಬಟ್ ಈ ಬಾರಿ ಕೇವಲ 2 ಪ್ರಶ್ನೆ ಮೈಕ್ರೋಸಾಫ್ಟ್ ಆಫೀಸ್ ಇಂದ ಕೇಳಿದ್ದಾರೆ. ಹಾಗಾದ್ರೆ ಉಳಿದೆಲ್ಲ ಪ್ರಶ್ನೆಗಳನ್ನ ಯಾವ ಕಾನ್ಸೆಪ್ಟ್ಸ್ ನಿಂದ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇನ್ನು ಅತ್ಯುತ್ತಮ ಸ್ಕೋರ್ ಎಷ್ಟು ಮಾಡಬಹುದು, ಈ ಪ್ರಶ್ನೆ ಪತ್ರಿಕೆ ಎಷ್ಟು ಕಾಂಪಿಟೇಟಿವ್ ಆಗಿ ಕೊಟ್ಟಿದ್ದ ಅಂದ್ರೆ ಅತ್ಯುತ್ತಮ ಸ್ಕೋರ್ ಎಷ್ಟು ಮಾಡಬಹುದಾಗಿತ್ತು ಒಬ್ಬ ಒಳ್ಳೆ ನೋಡ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು ಅಂತ ನೋಡ್ಕೊಳ್ತಾ ಹೋಗೋಣ. ಹಾಗೇನೆ ಮುಂದೆ ಬರುವಂತಹ PDO ಪರೀಕ್ಷೆಗೆ ಯಾವ ರೀತಿ ತಯಾರಿ ನಡೆಸಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಾವೀಗ VAO ಏನು ಪರೀಕ್ಷೆ ನಡೆದಿತ್ತು 27 ಅಕ್ಟೋಬರ್ 2024, 1000 ಪೋಸ್ಟ್ಗಳಿಗೆ ಈ ಎಕ್ಸಾಮ್ ನಡೆದಿತ್ತು. ಸುಮಾರು 4.71 ಲಕ್ಷ ಜನ ಅರ್ಜಿಯನ್ನು ತುಂಬಿದ್ರು. ಅದರಲ್ಲಿ 4.17 ಜನ ಅಷ್ಟು 80% ಹಾಜರಾತಿಯನ್ನ ನಾವು ನೋಡ್ಬೋದು ಈ VA ಪರೀಕ್ಷೆಯಲ್ಲಿ. ಯಾವಾಗಲೂ ಕೂಡ ನೋಡಿ ಸ್ನೇಹಿತರೆ, ನೀವು ಪರೀಕ್ಷೆಯನ್ನ ಮುಗಿದ ನಂತರ ನೀವು ಒಂದು ಅನಾಲಿಸಿಸ್ ಅನ್ನ ಮಾಡಬೇಕಾಗತ್ತೆ. ಯಾಕೆ ಈ ಪೇಪರ್ ಅನಾಲಿಸಿಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ, ನಿಮಗೆ ನೀವು ಓದ್ತಿರುವಂತ ಸೋರ್ಸ್ ಏನಿದೆಯಲ್ವ, ಸೋರ್ಸ್ ಮೆಟೀರಿಯಲ್, ಸೊ ಅದರಲ್ಲಿ ನೀವು ಬಂದಿರುವಂತಹ ಪ್ರಶ್ನೆ ನಿಮಗೆ ನಿಮ್ಮ ಮೆಟೀರಿಯಲ್ ನಲ್ಲಿ ಇತ್ತೆ ಅಥವಾ ಯಾವ ರೀತಿ ಅದನ್ನ ಕೇಳಲಾಗಿತ್ತು ಅಂತ ನೀವು ಫ್ಯಾಕ್ಟ್ ಚೆಕ್ ಅನ್ನ ನೀವು ಮಾಡ್ಕೋಬೇಕು. ಸೊ ಅಕಸ್ಮಾತ್ ನಿಮಗೆ ನೀವು ಓದ್ತಿರುವಂತಹ ಸೋರ್ಸ್ ನಲ್ಲಿ ಪ್ರಶ್ನೆಗಳು ಕಡಿಮೆ ಬಂದಿದ್ವು ಅಂತಂದ್ರೆ ನೀವು ನಿಮ್ಮ ಸೋರ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಫ್ಯಾಕ್ಟ್ ಚೆಕ್ ಅನ್ನು ಮಾಡೋದಕ್ಕೆ ಈ ಪೇಪರ್ ಅನಾಲಿಸಿಸ್ ಅನ್ನೋ ಒಂದು ನೀವು ಮಾಡಬೇಕಾಗತ್ತೆ. ಪ್ರತಿ ಯಾವುದೇ ಪರೀಕ್ಷೆ ಆದ್ರೂ ಕೂಡ ಎಲ್ಲ ಕಾನ್ಸೆಪ್ಟ್ಸ್ ನಲ್ಲಿ ಕೂಡ. ಸೊ ನಾನು ಇವತ್ತು ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ದು ಸೆಕ್ಷನ್ ಏನು 30 ಪ್ರಶ್ನೆ ಇತ್ತು. ಸೊ ಸುಮಾರು ಜನ ಕಠಿಣ ಆಗಿತ್ತಂತ ಹೇಳ್ತಿದ್ದೀರಾ. ಒಂದಿಷ್ಟು ಜನ ಸರ್ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ಕೇಳ್ತಾ ಇದ್ದೀರಾ. ಸ್ನೇಹಿತರೆ ನೋಡಿ, ಕಟ್ ಆಫ್ ನಾನು ಹೇಳಿದಾಗೆ ಹಲವಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪೋಸ್ಟ್ ಇದೆ, ಎಷ್ಟು ಜನ ಹಾಜರಾತಿ ಆಗಿದ್ದಾರೆ, ಸೊ ಅದರಲ್ಲಿ ಯಾವ ಮಟ್ಟಿಗೆ ಪೇಪರ್ ಟಫ್ನೆಸ್ ಇತ್ತು, ಇವೆಲ್ಲ ಫ್ಯಾಕ್ಟರ್ಸ್ ನ ಡಿಪೆಂಡ್ ಮಾಡಿ ಒಂದು ಕಟ್ ಆಫ್ ಅನ್ನ ನಿಲ್ಲಿಸ್ತಾರೆ. ಮತ್ತೆ ಇದು ನಿಮ್ಗೆ ಗೊತ್ತಿರೋ ಹಾಗೆ ಜಿಲ್ಲಾವಾರು VA ಹುದ್ದೆಗಳಿರುವಂತದ್ದು. ಸೊ ಜಿಲ್ಲಾವಾರು ಕಟ್ ಆಫ್ ಕೂಡ ಬರ್ಬೋದು. ಸೊ ಹಾಗಾಗಿ ಸೊ ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಧಿಕೃತ ಕೀ ಉತ್ತರ ಏನೇನು 2 ದಿನದಲ್ಲಿ ಬರುತ್ತೆ. ಸೊ ಕೀ ಉತ್ತರ ಬಂದ ತಕ್ಷಣ ಸೊ ಒಂದ್ಸರಿ ನಿಮ್ಮ ಸ್ಕೋರ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಕೀ ಉತ್ತರದಲ್ಲಿ ಗೊಂದಲ ಇದ್ರೆ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿ. ಸೊ ಆಮೇಲೆ ಅಂತಿಮ ಕೀ ಉತ್ತರ ಬರುತ್ತೆ. ನಂತರದಲ್ಲಿ ನಿಮಗೆ ಕಟ್ ಆಫ್ ಪ್ರೋಸೆಸ್ ಆಗುತ್ತೆ. ಇನ್ನು 2-3 ಮಂತ್ಸ್ ಟೈಮ್ ಆಗ್ತದೆ ಈ ಎಲ್ಲ ಪ್ರೋಸೆಸ್ಗೆ. ಸೊ ನಾನು ನಿಮಗೆ ಇವತ್ತು ಯಾವ ಕಾನ್ಸೆಪ್ಟ್ಸ್ ಮೇಲೆ ಬಂದಿತ್ತು ಪ್ರತಿಯೊಂದನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ನೀವು ನೋಡ್ಬೋದು, ನಾನು ನಿಮ್ಗೆ ಒಂದು ಟೇಬಲ್ ಕೊಟ್ಬಿಟ್ಟಿದ್ದೀನಿ. ಸೊ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಕಾನ್ಸೆಪ್ಟ್ಸ್ ಇಂದ ಎಷ್ಟೆಷ್ಟು ಪ್ರಶ್ನೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಬ್ರೌಸರ್ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನ ಕೇಳಿದ್ರು. ಇದೊಂದು ಸ್ಟ್ಯಾಂಡರ್ಡ್ ಸ್ನೇಹಿತರೆ. ಹಲವಾರು ನೀವು ಪ್ರೀವಿಯಸ್ ಇಯರ್ ಪೇಪರ್ಸ್ ನಾನೇನೊಂದು ಸ್ಪೆಷಲ್ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ, ಮತ್ತೆ ನಮ್ಮೆಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾಗಿತ್ತು. ಸೊ ಆ ಸ್ಪೆಷಲ್ ಕ್ವಶನ್ ಬ್ಯಾಂಕ್ ಅಲ್ಲಿ ನೀವು ಪ್ರೀವಿಯಸ್ ಇಯರ್ ಪೇಪರ್ಸ್ ನ ನೋಡಿದ್ರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಜನರಲ್ ಆಗಿ ಕ್ವಶನ್ಸ್ ಇದ್ದೇ ಇರ್ತಿತ್ತು. ಸೊ ಈ ಬಾರಿ ಕೂಡ 3 ಪ್ರಶ್ನೆಗಳು ಆ ಕಾನ್ಸೆಪ್ಟ್ ನಿಂದ ಬಂದಿದೆ. ಇನ್ನು ಸೈಬರ್ ಸೆಕ್ಯೂರಿಟಿ ನೋಡಿ, ಇದು ಸ್ವಲ್ಪ ಜಾಸ್ತಿ ಮಾಡ್ತಾ ಬರ್ತಿದ್ದಾರೆ. ಕಳೆದ ಒಂದು 2-3 ಪರೀಕ್ಷೆಗಳಲ್ಲಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಜಾಸ್ತಿ ಆಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 4 ಪ್ರಶ್ನೆ ಅದರ ರಿಲೇಟೆಡ್ ಇತ್ತು. ಇನ್ನು ಕಂಪ್ಯೂಟರ್ ಮೆಮೊರಿ ನೋಡಿ ಸ್ನೇಹಿತರೆ, ಇದು ತುಂಬಾ ಈಸಿ ಕಾನ್ಸೆಪ್ಟ್, ಅಂದ್ರೆ ಜಾಸ್ತಿ ಏನಿಲ್ಲ ಕಂಪ್ಯೂಟರ್ ಮೆಮೊರಿ, ಬಟ್ ಅಂತ ಈಸಿ ಕಾನ್ಸೆಪ್ಟ್ ನಲ್ಲಿ 4 ಪ್ರಶ್ನೆಗಳನ್ನ ನೇರವಾಗಿ ಕೇಳದೆ ಸ್ಟೇಟ್ಮೆಂಟ್ ಮುಖಾಂತರದಲ್ಲಿ, ಮ್ಯಾಥ್ಸ್ ದ ಫಾಲೋಯಿಂಗ್ ಮುಖಾಂತರದಲ್ಲಿ ಸೊ ಕೇಳಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಬಟ್ ತುಂಬಾ ಅತ್ಯುತ್ತಮವಾಗಿ ಕೊಟ್ಟಿದ್ರು, ತುಂಬಾ ಕಾಂಪಿಟೇಟಿವ್ ಆಗಿತ್ತು ಈ ಪ್ರಶ್ನೆಗಳು. ಸೊ ಕಂಪ್ಯೂಟರ್ ಮೆಮೊರಿ ಮೇಲೆ 4 ಪ್ರಶ್ನೆಗಳು ಬಂದಿತ್ತು. ಇನ್ನು DBMS. ಸೊ ಸ್ನೇಹಿತರೆ, ಸುಮಾರು ಜನಕ್ಕೆ 1-2 ಕ್ವಶನ್ ನೋಡಿರ್ತೀರಾ, ಸರ್ ಇದು ಯಾವ ಚಾಪ್ಟರ್ ಅಂತಾನೆ ಗೊತ್ತಾಗಿಲ್ಲ ಸರ್ ಕ್ವಶನ್ ಅಂತ ಹೇಳ್ತೀರಾ.
ಮಾಡ್ತಿರ್ತೀರಾ. ಸೊ ಸ್ನೇಹಿತರೆ, DBMS ಏನಿದೆ, ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಿಮಗೆ ಸಿಲೆಬಸ್ ನಲ್ಲಿ ಇದೆ. ಸೊ ನೀವು ಯಾವುದೇ ಪುಸ್ತಕ ತಗೊಂಡ್ರು ಮಾರುಕಟ್ಟೆಯಲ್ಲಿ ಸಿಗುವಂಥದ್ದು ಎಲ್ಲೇ ನೋಡಿದ್ರು ಕೂಡ ಈ DBMS ಚಾಪ್ಟರ್ನ ಅತಿ ವಿವರವಾಗಿ ಏನು ಕೊಟ್ಟಿಲ್ಲ. ಸೊ ಎಲ್ಲರೂ ಕೂಡ ತುಂಬಾ ಬೇಸಿಕ್ ಆಗಿ SQL ಅಂತ ಏನಿದೆ, NoSQL ಅಂತ ಇದೆ, ಆ ಡಾಟಾಬೇಸ್ ಅಂದ್ರೆ ಏನು, ಯಾವ ರೀತಿ ಡೇಟಾಗಳಿರ್ತವೆ, ಈ ಥರದ್ದು ಮಾತ್ರ ಕೊಟ್ಟಿರ್ತಾರೆ. ಇನ್ನು ER ಮಾಡೆಲ್ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬರುತ್ತೆ, ಅಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್. ಸೊ ಅದನ್ನು ಕೂಡ ಹೆಚ್ಚು ವಿವರವಾಗಿ ನಿಮ್ಗೆ ಎಲ್ಲೂ ಕೂಡ ಮಾಧ್ಯಮದಲ್ಲಿ ಸಿಗೋದಿಲ್ಲ, ನೀವು ಯಾವುದೇ ಪುಸ್ತಕ ತೆಗೆದುಕೊಂಡ್ರು ಕೂಡ. ಸೊ ಬಟ್ ನಮ್ಮಲ್ಲಿ ಕ್ಲಾಸ್ ಮಾಡಿದಾಗ ಇದನ್ನು ಹೇಳಲಾಗಿತ್ತು DBMS ಬಗ್ಗೆ. ಸೊ ಇದರ ಆಟ್ರಿಬ್ಯೂಟ್ಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಲಾಗಿತ್ತು. ಸೊ ಅದ್ರ ರಿಲೇಟೆಡ್ ನೋಡಿ 4 ಪ್ರಶ್ನೆ ಬಂದಿದೆ. ಸೊ ಸುಮಾರು ಜನಕ್ಕೆ ಇದೇ ಕಠಿಣ ಅಂತ ಅನ್ಸಿದ್ದು. ಸೊ ಈ ಪೇಪರ್ನಲ್ಲಿ ಯಾವುದು ಟಫ್ನೆಸ್ ಇಲ್ಲ, ಬಟ್ ಕೆಲವೊಂದು ಪ್ರಶ್ನೆಗಳು ನಿಮಗೆ ನೇರವಾಗಿ ಕೇಳಿರಲಿಲ್ಲ. ಸೊ ಇದರಲ್ಲಿ ಕೂಡ ನೀವು DBMS ನಲ್ಲಿ 4 ಪ್ರಶ್ನೆಗಳನ್ನು ನೋಡ್ಬೋದು. ಹಾಗೆ ಡಾಟಾ ರೆಪ್ರೆಸೆಂಟೇಷನ್ ನನ್ಗನ್ಸ್ದಂಗೆ, ಸೊ ಯಾರ್ಯಾರು ನಮ್ಮ ವಿಡಿಯೋ ಸರಣಿಯನ್ನ ಫಾಲೋ ಮಾಡಿದ್ರು, ಆ 7 ವಿಡಿಯೋಗಳನ್ನ ಯಾರು ನೋಡಿದ್ರು, ಅವರು ಈ ಕೇಳಿರುವಂತಹ 2 ಪ್ರಶ್ನೆಗಳಿಗೂ ಉತ್ತರ ಮಾಡಿ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಡಾಟಾ ರೆಪ್ರೆಸೆಂಟೇಷನ್ ಮೇಲೆ 2 ಕ್ವೆಶನ್ಸ್ ಬಂದಿತ್ತು. ಹಾಗೇನೆ OSI ಮಾಡೆಲ್ ಅಂತ ಹೇಳ್ಬಿಟ್ಟು, ಇದು ಕೂಡ ಸುಮಾರು ನೀವು ಕನ್ನಡ ಪುಸ್ತಕದಲ್ಲಿ ಸಿಗೋದಿಲ್ಲ. ಸೊ OSI ಮಾಡೆಲ್ ಅಂತ ಹೇಳ್ಬಿಟ್ಟು, ಸೊ ತುಂಬಾ ಇಂಪಾರ್ಟೆಂಟ್, 7 ಲೇಯರ್ ಇರುತ್ತೆ. ಸೊ ಅದ್ರ ರಿಲೇಟೆಡ್ 2 ಪ್ರಶ್ನೆ ಬಂದಿತ್ತು. ಇನ್ನು ಡೇಟಾ ಕಮ್ಯುನಿಕೇಶನ್ ಮತ್ತೆ IP ಅಡ್ರೆಸ್ಗೆ ಸಂಬಂಧಪಟ್ಟಂಗೆ 4 ಪ್ರಶ್ನೆಗಳು ಬಂದಿತ್ತು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ 2 ಪ್ರಶ್ನೆಗಳು, ಕ್ಲೌಡ್ ಆಧಾರಿತ 1 ಪ್ರಶ್ನೆ, ಹಿಸ್ಟರಿ ಅಂಡ್ ಜನರೇಷನ್ ಮೊದಲನೇ ಚಾಪ್ಟರ್ ಕಂಪ್ಯೂಟರ್ದು, ಸೊ ಅದಕ್ಕೆ ಸಂಬಂಧಪಟ್ಟಂಗೆ 2 ಪ್ರಶ್ನೆ. ಹಾಗೇನೆ MS ಆಫೀಸ್ ಹೇಳಿದ್ನಲ್ಲ, ಅತಿ ಹೆಚ್ಚು ವೇಟೇಜ್ ಬರುವಂತಹ ಒಂದು ಚಾಪ್ಟರ್ಸ್, ಅದ್ರಲ್ಲಿ ಕೇವಲ 2 ಪ್ರಶ್ನೆ ಮಾತ್ರ ಬಂದಿತ್ತು. ಸೊ ನೀವು ನೋಡ್ಬೋದು ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಕೂಡ ಟಚ್ ಮಾಡಿದ್ದಾನೆ. ಅದರಲ್ಲಿ ಈ DBMS ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಸ್ವಲ್ಪ ಕಠಿಣ ಪ್ರಶ್ನೆಯನ್ನ ಕೇಳಿದಾನೆ. OSI ಮಾಡೆಲ್ ಅಲ್ಲಿ ಕೂಡ 2 ಪ್ರಶ್ನೆ ಇತ್ತು. ಸೊ ಈ ತರ ನೀವು ನೋಡಿದಾಗ ಓವರ್ ಆಲ್ ಆಗಿ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ಸೊ ಎಲ್ಲ ಪ್ರಶ್ನೆಗಳು ಬಂದಿದೆ. ಬಟ್ ಏನಾಗ್ತದೆ ಅಂತಂದ್ರೆ ಸ್ನೇಹಿತರೆ, ನೀವು ಕ್ವಶನ್ ಕೇಳೋ ಮಾದರಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನಮಗೆ ಕ್ವಶನ್ ನ ತೋರಿಸ್ತಾ ಹೋಗ್ತೀನಿ, ಯಾವ ತರ ಕೇಳಿದ ಡಿಫ್ರೆಂಟ್ ಮಾಡಿದಾನೆ ಅಂದ್ರೆ ಸ್ಟೇಟ್ಮೆಂಟ್ ಮುಖಾಂತರದಲ್ಲಿ ಕೇಳಿದಾನೆ. ಸೊ ನೀವು ಇದುವರೆಗೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, 1 ವರ್ಡ್ ಕ್ವಶನ್ 1 ವರ್ಡ್ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಸೊ ಆ ತರ ನೀವು ಓದ್ಕೊಂತ ಹೋದ್ರೆ, ಆ ತರ ಸೋರ್ಸ್ ನ ನೀವು ಫಾಲೋ ಮಾಡ್ತಾ ಇದ್ರೆ, ಸೊ ನಿಮಗೆ ಈ ತರ ಮುಂದೆ ಬರೋ ಎಕ್ಸಾಮ್ ನಲ್ಲಿ ಕಷ್ಟ ಆಗ್ತದೆ. ನೀವು ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಸೊ ಕಂಟೆಂಟ್ ನ ನೀವು ಅತಿಯಾಗಿ ಬಿಲೀವ್ ಮಾಡ್ಬೇಕು. ಸೊ ಆ ತರದ್ರಲ್ಲಿ ಯಾವ ತರ ನಾವು ಮಾಡ್ತಾ ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಈ ಒಂದು ಯಾವ ಟಾಪಿಕ್ ಯಾವ ಕ್ವಶನ್ಸ್ ಅನ್ನೋ ಒಂದು ಅನಾಲಿಸಿಸ್ ಅನ್ನ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಮುಂಬರುವಂತಹ PDO ಆಗಿರ್ಬೋದು, ಗ್ರೂಪ್ C ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಕೆಲವೊಂದು ಕಾನ್ಸೆಪ್ಟ್ಸ್ ಮೇಲೆ ಒತ್ತು ನೀಡಿ ಓದಿ ಅಂತ ಹೇಳ್ತಾ, ಸೊ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ತರ ಕೇಳಲಾಗಿತ್ತು ಅಂತ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನಾನು ಬಳಸಿರುವಂತಹ ಈ ವಿಡಿಯೋದಲ್ಲಿ ಬಳಸಿರುವಂತಹ ಎಲ್ಲ ಕ್ವಶನ್ಸ್ಗಳ ಅಧಿಕೃತ ಆನ್ಸರ್ ಸೋರ್ಸ್ ಅನ್ನ ನನ್ನ ನೋಟ್ಸ್ ನಲ್ಲಿ ನೀವು ನೋಡ್ಬೋದು. ಸೊ ಇಂಗ್ಲಿಷ್ ವರ್ಷನ್ ಕಂಪ್ಯೂಟರ್ ನೋಟ್ಸ್ ಇದೆ, ಕನ್ನಡ ವರ್ಷನ್ ಕಂಪ್ಯೂಟರ್ ನೋಟ್ಸ್ ಇದೆ, ಮತ್ತೆ ನಾನು ಪರೀಕ್ಷೆ ಹಿಂದಿನ ವಾರದಲ್ಲಿ ಬಿಟ್ಟಂತಹ ಸ್ಪೆಷಲ್ ಕ್ವಶನ್ ಬ್ಯಾಂಕ್ ಇದೆ. ಸೊ ಅವೆಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಲಭ್ಯ ಇದೆ. ಸೊ ಅಥವಾ ಈ PPT ಅನ್ನು ನಿಮಗೆ ಕಳಿಸಿರ್ತೀನಿ, ಇದನ್ನ ಹೈಪರ್ ಲಿಂಕ್ ಮುಖಾಂತರದಲ್ಲಿ ನಾನು ಇನ್ಸರ್ಟ್ ಮಾಡಿದ್ದೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ನನ್ನ ನೋಟ್ಸ್ಗೆ ಹೋಗ್ತದೆ. ಸೊ ಈಗ ಒಂದೊಂದೇ ಕ್ವಶನ್ಸ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅಧಿಕೃತವಾಗಿರ್ಲಿ ಅಂತ ನಾನು ಕ್ವಶನ್ ಪೇಪರ್ ಅನ್ನೇ ನೇರವಾಗಿ ತೆಗೆದುಕೊಂಡು ನಿಮಗೆ ಆನ್ಸರ್ ಅನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರ್ಯಾರು ಮಾಡ್ತಿದ್ದೀರಾ ನೋಡ್ತಾ ಹೋಗಿ. ನಾನು ಈಗ ಸದ್ಯಕ್ಕೆ ಸಾಲ್ವ್ ಮಾಡ್ತಿರುವಂತದ್ದು A4 ವರ್ಷನ್, ಬಟ್ ವರ್ಷನ್ ಯಾವುದೇ ಆಗಿರ್ಲಿ ಪ್ರಶ್ನೆಗಳು ಒಂದೇ ಇರ್ತದೆ. ಸೊ ಹಾಗಾಗಿ ನೋಡ್ತಾ ಹೋಗಿ. ಸೊ ಮೊದಲನೇ ನೋಡಿ, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಇದನ್ನು ಕೂಡ ನೀವು ಗಮನಿಸಬೇಕು, ಏನನ್ನ ಕೇಳ್ತಿದಾರಂತ. ಉದಾಹರಣೆಗೆ ನೋಡಿ, ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಅಡೋಬ್ ಫ್ಲಾಶ್, ಗೂಗಲ್ ಕ್ರೋಮ್ 4 ಬಗ್ಗೆ ಕೊಟ್ಟಿದ್ದಾರೆ. ಆರ್ ಎಕ್ಸಾಂಪಲ್ಸ್ ಆಫ್ ಬ್ರೌಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ಗೊಂದಲ ಇದೆ. ನೋಡಿ ಏನಂತ, ಈ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನೋದು ಬ್ರೌಸರ್ ಎಲ್ಲರೂ ಓಪನ್ ಆದ ತಕ್ಷಣ ನೋಡಿರ್ತೀರಾ. ಸಫಾರಿ ಅನ್ನೋದು ಕೂಡ ಬ್ರೌಸರ್ ನೋಡಿರ್ತೀರಾ. ಗೂಗಲ್ ಕ್ರೋಮ್ ಅಂತೂ ಎಲ್ಲರೂ ಬಳಸ್ತಾನೆ ಇರ್ತೀರಾ. ಆದ್ರೆ ಈ ಅಡೋಬ್ ಫ್ಲಾಶ್ ಅನ್ನೋದು ಏನಿದೆ, ಇದು ಬ್ರೌಸರ್ ಅಲ್ಲ, ಇದೊಂದು ವಿಡಿಯೋ ಸಾಫ್ಟ್ವೇರ್. ಬಟ್ ಇದು ನೋಡಿ, ಸೆಂಟೆನ್ಸ್ ನ ಪೂರ್ತಿ ಓದಿದಾಗ ಇದು ಪಾರ್ಷಿಯಲಿ ಇನ್ಕರೆಕ್ಟ್ ಇದೆ ಅಲ್ವಾ. ಈ ಅಡೋಬ್ ಫ್ಲಾಶ್ ಅನ್ನೋದೊಂದು ಬಿಟ್ಟು ಉಳಿದಿದೆಲ್ಲ ಕರೆಕ್ಟ್ ಇದೆ. ಬಟ್ ನೀವು ಇದನ್ನ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಾನೆ ತೆಗೆದುಕೋಬೇಕು. ಸೊ ಇದು ಮೊದಲನೇದು, ಎಲ್ಲದೂ ಕೂಡ ನಿಮಗೆ ವೆಬ್ ಬ್ರೌಸರ್ಸ್ ಅಲ್ಲ, ಯಾಕಂದ್ರೆ ಅಡೋಬ್ ಫ್ಲಾಶ್ ಅನ್ನೋದು ಬ್ರೌಸರ್ ಅಲ್ಲ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಸ್ಮಾಲ್ MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾಬೈಟ್ಸ್ ಪರ್ ಸೆಕೆಂಡ್, ಕ್ಯಾಪಿಟಲ್ MBPS ಸ್ಟ್ಯಾಂಡ್ಸ್ ಫಾರ್ ಮೆಗಾಬಿಟ್ಸ್ ಪರ್ ಸೆಕೆಂಡ್. ಸೊ ಇಲ್ಲಿ ಏನ್ ಮಾಡಿದಾನಂತಂದ್ರೆ ಉಲ್ಟಾ ಕೊಟ್ಟಿದ್ದಾನೆ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಸ್ಮಾಲ್ B ಬಂದ್ಬಿಟ್ಟು ಯಾವಾಗ್ಲೂ ಬಿಟ್ಸ್ ಅನ್ನ ಹೇಳುತ್ತೆ, ಕ್ಯಾಪಿಟಲ್ B ಬಂದು ಬೈಟ್ಸ್ ಅನ್ನ ಹೇಳುತ್ತೆ. ಸೊ ಇಲ್ಲಿ ಉಲ್ಟಾ ಮಾಡಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ರಾಂಗ್ ಆಗತ್ತೆ. ಸೊ ಹಾಗೇನೆ
ನೀವು ಇಲ್ಲಿ ನೋಡ್ಬೋದು 2GB is equal to 1024 MB ಅಂತ. ಸೊ ಇದಕ್ಕೊಂದು ಟೇಬಲ್ ನಾನು ನೋಟ್ಸಲ್ಲಿ ಕೂಡ ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ ನೋಡಿ 0 ಅಥವಾ 1 ಅಂತ ಇದ್ರೆ ಇದನ್ನ ಒಂದು ಬಿಟ್ ಅಂತ ಕರಿತೀವಿ. ಅದೇ ತರ 4 ಬಿಟ್ ಇತ್ತು ಅಂದ್ರೆ ಅದನ್ನ ನಿಬ್ಬಲ್ ಅಂತ ಕರಿತೀವಿ, ಕಾಂಬಿನೇಷನ್ ಆಫ್ 4 ಬಿಟ್. ಅದೇ ತರ ಕಾಂಬಿನೇಷನ್ ಆಫ್ 2 ನಿಬ್ಬಲ್ ಅಥವಾ 8 ಬಿಟ್ ಅನ್ನ ಒಂದು ಬೈಟ್ ಅಂತ ಕರಿತೀವಿ. 1024 ಬೈಟ್ ಅನ್ನ ಸೇರಿದ್ರೆ ಅದು ಕಿಲೋ ಬೈಟ್ ಆಗುತ್ತೆ. 1024 ಕಿಲೋ ಬೈಟ್ ಸೇರಿದ್ರೆ ನಮಗೆ 1 MB ಆಗುತ್ತೆ. ಅದೇ ತರ 1024 MB ಸೇರಿದ್ರೆ ನಮಗೆ 1 GB ಆಗುತ್ತೆ. ಇಲ್ಲಿ ಆದ್ರೆ 2GB is equal to 1024 MB ಕೊಟ್ಟಿದ್ದಾನೆ. 2GB is equal to actually 2048 MB ಆಗತ್ತೆ, ನಾಟ್ 1024 MB. ಸೊ ಈ ಮೂರನೇ ಸ್ಟೇಟ್ಮೆಂಟ್ ಕೂಡ ಏನಿದೆ, ರಾಂಗ್ ಇದೆ. ಫಸ್ಟ್ ಒನ್ ರಾಂಗ್ ಇದೆ, ಸೆಕೆಂಡ್ ಒನ್ ರಾಂಗ್ ಇದೆ, ಥರ್ಡ್ ಒನ್ ಕೂಡ ರಾಂಗ್ ಇದೆ. ಬಟ್ ಫೋರ್ತ್ ಒನ್ ನೋಡಿ, ಉಬುಂಟು, ರೆಡ್ ಹ್ಯಾಟ್ ಎಂಟರ್ಪ್ರೈಸ್ ಲಿನಕ್ಸ್ ಹಾಗೆ ವಿಂಡೋಸ್ XP ಇವೆಲ್ಲವೂ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಒಂದಿಷ್ಟು ಕನ್ಫ್ಯೂಸ್ ಆಗ್ಬೋದು. ವಿಂಡೋಸ್ XP ಆಪರೇಟಿಂಗ್ ಸಿಸ್ಟಮ್ ಗೊತ್ತಿದೆ, ಉಬುಂಟು ಕೂಡ ಇದು ಮತ್ತೆ ಲಿನಕ್ಸ್, ಇವೆರಡು ಲಿನಕ್ಸ್ ಬೇಸ್ಡ್ ಇರುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ ಇದು ಸರಿ ಇದೆ. ಸೊ 4ನೇ ಆಪ್ಷನ್ ಮಾತ್ರ ಸರಿ ಇರೋದು, 4ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇರೋದು. ಸೊ ಆಪ್ಷನ್ ಡಿ ಏನಿದೆಯಲ್ಲ, ಫಾರ್ ಡಿ ಓನ್ಲಿ ಅನ್ನೋ ಆಪ್ಷನ್ ಸರಿಯಾಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಸುಮಾರು ಜನ ಈ ಮೊದಲನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಅಂತ ಹಾಕಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಮತ್ತೆ ಇದನ್ನು ಕೂಡ ಬಿಟ್ಸ್ ಬೈಟ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಗಮನವಾಗಿ ನೋಡಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಕಾನ್ಸೆಪ್ಟ್ನ, ಈ ಕ್ವಶನ್ ಅನ್ನ ಸೂಕ್ಷ್ಮವಾಗಿ ಅಟೆಂಡ್ ಮಾಡ್ಬೋದಾಗಿತ್ತು. ಸೊ ನಿಮಗೆ ಆನ್ಸರ್ ಅನ್ನ ಕೂಡ ಕೆಳಗಡೆ ಕೊಟ್ಟಿದ್ದೀನಿ, ಡಿ. ನಂತರದಲ್ಲಿ ನೋಡಿ ಸ್ನೇಹಿತರೆ, ನಾನು ಹೇಳಿದೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಈ ಪತ್ರಿಕೆಯಲ್ಲಿ ಕೇಳಲಾಗಿತ್ತು. ಸೊ ಸ್ನೇಹಿತರೆ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಸೆಕ್ಷನ್ 65 ಆಫ್ IT ಆಕ್ಟ್ 2000 ಏನು ಹೇಳುತ್ತೆ ಅಂತ ಕೇಳಿದಾನೆ. ಸೊ ಇದನ್ನು ನೀವು ರೀಸೆಂಟ್ ಇವೆಂಟ್ಸ್ ನಲ್ಲಿ ಏನು ಕರ್ನಾಟಕದಲ್ಲಿ ನಡೆದಿದೆ ಅದನ್ನು ಕೂಡ ನೀವು ಗಮನಿಸಬಹುದು. ಸೊ ಹಲವಾರು ಜನ ಏನು ಮಾಡಿದ್ದಾರೆ, ತಮ್ಮ CC ಕ್ಯಾಮ್ರಾ ಫುಟೇಜ್ಗಳನ್ನು ಡಿಲೀಟ್ ಮಾಡಿಬಿಡ್ತಾರಲ್ವಾ, ಸಿಕ್ಕಾಕೋಬಾರ್ದಂತ. ಸೊ ಆ ಥರ ನಾವು ಡಾಕ್ಯುಮೆಂಟ್ ಅನ್ನು ಏನಾದರೂ ಟ್ಯಾಂಪರ್ ಮಾಡಿದ್ರೆ ಸಾಕ್ಷಿಗಾಗಿ, ಅದನ್ನ ಸೆಕ್ಷನ್ 65 ಆಫ್ IT ಆಕ್ಟ್ 2000 ಅಡಿಯಲ್ಲಿ ಬುಕ್ ಮಾಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಟ್ಯಾಂಪರಿಂಗ್ ವಿತ್ ದ ಡಾಕ್ಯುಮೆಂಟ್ಸ್ ಆಗುತ್ತೆ. ಸೊ ಸುಮಾರು ಜನ ಟೆರರಿಸಮ್ ಇರ್ಬೋದು, ಹ್ಯಾಕಿಂಗ್ ಇರ್ಬೋದು, ಫೇಕ್ ಇಮೇಲ್ ID ಇರ್ಬೋದು, ಈ ತರ ನೀವು ಮಾಡ್ಕೊಂಡಿರ್ಬೋದು. ಬಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೆಕ್ಷನ್ 65 ಏನು ಹೇಳುತ್ತೆ, ಟ್ಯಾಂಪರಿಂಗ್ ವಿತ್ ದ ಡಾಕ್ಯುಮೆಂಟ್ಸ್ ಹೇಳುತ್ತೆ. ಅಗೇನ್ ಸರ್ ಇದು ಎಲ್ಲಿತ್ತು ಸರ್ ಅಂತ ಕೇಳಬಾರ್ದು. ಸೈಬರ್ ಸೆಕ್ಯೂರಿಟಿಯನ್ನು ಓದ್ತಾ ನೀವು ಅದಕ್ಕೆ ಸಂಬಂಧಪಟ್ಟಂತ ಲಾಸ್ ಅನ್ನ ಕೂಡ ಓದಬೇಕಾಗತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಈಗ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಏನು ಕ್ವಶನ್ ಬಂದ ತಕ್ಷಣ ಇದು ಯಾವ ಟಾಪಿಕ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಎರಡನೇದು, ಆ ಟಾಪಿಕ್ ನಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ ಏನ್ ಕೇಳಿದಾನೆ ಅದು ನಿಮ್ಮ ಹತ್ರ ಇತ್ತ ಕಂಟೆಂಟ್ ಇತ್ತ, ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಅಧಿಕೃತ ಸೋರ್ಸಸ್ಗೆ ಹೋಗಬೇಕು. ಸೊ ನಮ್ಮ ಮೆಟೀರಿಯಲ್ಸ್ ಎಲ್ಲವೂ ಕೂಡ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಚಾನಲ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಇದರಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾನೆ. ಮೆಮೊರಿ ಚಾಪ್ಟರ್ ಮತ್ತೆ ನಿಮಗೆ ಒಂದು ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅನ್ನ ಸೇರಿಸಿ ಕೊಟ್ಟಿದ್ದಾನೆ ಹಾರ್ಡ್ವೇರ್ ಚಾಪ್ಟರ್ ಅಲ್ಲಿ. ಇಲ್ಲಿ ನೋಡಿ ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಂಪ್ಯಾಕ್ಟ್ ಪ್ರಿಂಟರು, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ನ ನೀವು ಕಂಡಿಡಿದ್ರೆ ಉಳಿದಿದ್ದನ್ನ ಕೂಡ ಕಂಡುಹಿಡಿಯಬಹುದು. ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು, ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಲೇಸರ್ ಪ್ರಿಂಟರು. ಇವೆರಡು ಆಪ್ಷನ್ ನೀವು ಕಂಡುಹಿಡಿದ್ರೆ, ಇನ್ನು ಈ ಪ್ರಾಮಿಗೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರಾಮಿಗೆ ನಾವು ಫ್ಲಾಶ್ ಮೆಮೊರಿ ಅಂತ ಕೂಡ ಕರಿತೀವಿ, ಆಕ್ಸಿಲರಿ ಮೆಮೊರಿಗೆ HDD ಅಂತ ಕರಿತೀವಿ. ಸೊ ಇದನ್ನ ನೋಡ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಈ ತರ ಜೋಡಿಸೋದು ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಏನೇನು ಕ್ವಶನ್ ಕೊಟ್ಟಿದ್ದಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲವೂ ಕೂಡ ನೀವು ಒಂದು ಆಪ್ಷನ್ ಗೊತ್ತಿದ್ರು ಕೂಡ ಉಳಿದಿದ್ದನ್ನ ಗೆಸ್ ಮಾಡ್ಬೋದಾಗಿತ್ತು. ಸೊ ಆ ರೀತಿ ನಿಮಗೆ ಪ್ರಶ್ನೆಯಲ್ಲಿ ಈಸಿ ಬಂದಿತ್ತು. ಬಟ್ ಕೆಲವೊಂದು ನಿಮಗೆ ಕಷ್ಟ ಆಗಿರ್ಬೋದು. ಸೊ ಈ ನೋಡಿ, ಇದೊಂದು ಡೇಟಾಬೇಸ್ DBMS ಅಂತ ಹೇಳಿದ್ನಲ್ಲ, ಆ ಚಾಪ್ಟರ್ ಇಂದ ಕೇಳಿರೋದು. ವಿವಿನ ಸಿಂಗಲ್ ಟೇಬಲ್ ದಟ್ ಈಸ್ ಡಿರೈವ್ಡ್ ಫ್ರಮ್ ಅದರ್ ಟೇಬಲ್ಸ್. ಡೇಟಾ ಇನ್ ವ್ಯೂಸ್ ಆರ್ ಆಲ್ವೇಸ್ ಫಿಸಿಕಲಿ ಸ್ಟೋರ್ಡ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದು ಯಾವ ಕಾನ್ಸೆಪ್ಟ್ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇದು DBMS ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಚಾಪ್ಟರ್. ಸೊ ನಮ್ಮ ನೋಟ್ಸ್ ನಲ್ಲಿ ಇದನ್ನ ಪ್ರೊವೈಡ್ ಮಾಡಿದ್ವಿ. ಸೊ ನೋಡಿ ಸ್ನೇಹಿತರೆ, ಏನಂದ್ರೆ DBMS ನಲ್ಲಿ ಎರಡು ರೀತಿ ಇದೆ. ಸೊ DBMS ಅಂದ್ರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯಾವುದೋ ಒಂದು ಡಾಟಾಬೇಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ 4 ಫಂಕ್ಷನ್ಸ್ ಇರ್ತವೆ. ಏನು, ಒಂದು ಡೇಟಾನ ಕ್ರಿಯೇಟ್ ಮಾಡ್ಬೋದು, ಆ ಡೇಟಾನ ಎಡಿಟ್ ಮಾಡ್ಬೋದು, ಆ ಡೇಟಾನ ಡಿಲೀಟ್ ಮಾಡ್ಬೋದು, ಆ ಡೇಟಾನ ವ್ಯೂ ಮಾಡ್ಬೋದು. ಈ ತರ 4 ಮಾಡ್ಬೋದು. ಸೊ ಆ ತರ ಡೇಟಾವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ DBMS ಮಾಡ್ಕೊಂಡಿರ್ತಾರೆ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಎರಡು ರೀತಿ ಇದೆ, SQL ಸೀಕ್ವೆನ್ಷಿಯಲ್
ಕ್ವೈರಿ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಸೀಕ್ವೆನ್ಷಿಯಲ್ ಕ್ವೈರಿ ಲ್ಯಾಂಗ್ವೇಜ್ ಅಂತ, SQL, ನೋ SQL ಅಂತ ಎರಡು ಭಾಗ ಬರ್ತದೆ. ಸೊ SQL ಅಂದರೆ ಟೇಬಲ್ ಮುಖಾಂತರದಲ್ಲಿ ನೀವು ಡೇಟಾವನ್ನು ಫೀಡ್ ಮಾಡುವಂಥದ್ದು. ಸೊ ನಾನು ಕ್ಲಾಸ್ನಲ್ಲಿ ಮಾಡ್ತಾ ಕೂಡ ಇದನ್ನ ಬಗ್ಗೆ ಹೇಳಿದ್ದೆ. ಸೊ ಏನಂದರೆ ಯಾವುದೇ ವ್ಯೂ ಕೊಟ್ಟಾಗ ಟೇಬಲ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ, ಬಟ್ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಡಾಟಾ ಇಸ್ ಆಲ್ವೇಸ್ ಸೇವ್ಡ್ ಇನ್ ಫಿಸಿಕಲಿ ಸ್ಟೋರ್ಡ್ ಅಂತ ಹೇಳ್ಬಿಟ್ಟು. ಸೊ ನೋಡಿ ವ್ಯೂಸ್ ಇದೆಯಲ್ಲ, ಈ ವ್ಯೂ ಅನ್ನೋದು ಏನಂತಂದ್ರೆ ನೀವು ಯಾವ್ದಾದ್ರು ಡೇಟಾವನ್ನು ವ್ಯೂ ಮಾಡಬೇಕಾದ್ರೆ ಬಳಸುವಂಥದ್ದು. ಸೊ ಡಾಟಾನ ವ್ಯೂ ಮಾಡಬೇಕಾದ್ರೆ ಅದು ಆಲ್ರೆಡಿ ಸ್ಟೋರ್ ಆಗಿರಲ್ಲ, ಅದು ಡೈನಾಮಿಕಲಿ ಜನರೇಟ್ ಆಗತ್ತೆ. ಸೊ ಮೊದಲೇ ಒಂದು ಫಿಸಿಕಲ್ ಸ್ಟೋರೇಜ್ ಇರೋದಿಲ್ಲ. ಸೊ ಆಪ್ಷನ್ ಬಿ ಏನು ಸ್ಟೇಟ್ಮೆಂಟ್ ಬಿ ಇದೆಯಲ್ಲ ಅದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ಮಾತ್ರ ಸರಿ ಇದೆ. ಸೊ ಎ ಈಸ್ ಟ್ರೂ, ಬಿ ಈಸ್ ಫಾಲ್ಸ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಇದಕ್ಕೂ ನೋಡಿ ಸ್ನೇಹಿತರೆ, ಸುಮಾರು ಜನ ಇದಕ್ಕೂ ಕೂಡ ಸರ್ ಇದು ಏನು ಸರ್ ಇದು ಯಾವ ಟಾಪಿಕ್ ಅಂತಾನೆ ಗೊತ್ತಾಗಿಲ್ಲ ಅಂತ ಕೇಳ್ಬೋದು. ಇದು ಕೂಡ DBMS ಚಾಪ್ಟರ್ದೆ. ನೋಡಿ ಸ್ನೇಹಿತರೆ, ನೇಮ್ ಅಂತಿದೆ ಅಂತಂದ್ರೆ ಆ ನೇಮ್ ಅಲ್ಲಿ ಫಸ್ಟ್ ನೇಮ್ಸ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನೇಮ್ ಅನ್ನೋ ಆಟ್ರಿಬ್ಯೂಟ್ ಯಾವ ರೀತಿಯ ಆಟ್ರಿಬ್ಯೂಟ್ಗೆ ಉದಾಹರಣೆ ಅಂತ ಹೇಳ್ಬಿಟ್ಟು. ಸೊ ಇದು ಆಕ್ಚುಲಿ ಕಾಂಪೋಸಿಟ್ ಆಟ್ರಿಬ್ಯೂಟ್ಗೆ ಉದಾಹರಣೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸ್ನೇಹಿತರೆ, ಟೈಪ್ಸ್ ಆಫ್ ಆಟ್ರಿಬ್ಯೂಟ್ಸ್ ಇನ್ DBMS ಅಂತ ಹೇಳ್ಬಿಟ್ಟು ಟಾಪಿಕ್ ಹೆಸರು. ಸೊ ಯಾರ್ಯಾರು ನೋಡಿಲ್ಲ, ಸೊ ಅವರು ಕೂಡ ಹಲವಾರು ವೆಬ್ಸೈಟ್ಗಳಲ್ಲಿ ಕೂಡ ಮತ್ತೆ ನಮ್ಮ ನೋಟ್ಸ್ನಲ್ಲಿ ಕೂಡ ಇದ್ರ ಬಗ್ಗೆ ಕೊಟ್ಟಿದ್ದೀವಿ. ಆಟ್ರಿಬ್ಯೂಟ್ಸ್ ಇನ್ DBMS ಅಂತ ನೀವು ಹೊಡೆದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗತ್ತೆ. ಸೊ ಹಲವಾರು ಥರ ಆಟ್ರಿಬ್ಯೂಟ್ಸ್ ಇದಾವೆ, ಅದರಲ್ಲಿ ಇದು ಬಂದು ಕಾಂಪೋಸಿಟ್ ಟೈಪ್ ಆಫ್ ಆಟ್ರಿಬ್ಯೂಟ್. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಈ ಪ್ರಶ್ನೆ ಬಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಏನಂತಂದರೆ ಇದನ್ನು ನಾವು ನಮ್ಮ ಸರಣಿ ವಿಡಿಯೋದಲ್ಲಿ ಇದನ್ನು ಕ್ಲಾಸ್ ಮಾಡಿದ್ವಿ. ಸೊ ನೋಡಿ, ಆಕ್ಟಲ್ ನಂಬರಲ್ಲಿ ಕೊಟ್ಟಿದ್ದಾನೆ, ಡೆಸಿಮಲ್ ಈಕ್ವಲೆಂಟ್ ಕೇಳ್ತಿದ್ದಾನೆ. ನಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ಏನಂದರೆ ಯಾವುದೇ ಒಂದು ನೋಡಿ ಯಾವುದೇ ಒಂದು ಆಕ್ಟಲ್ ನಂಬರನ್ನು ಡೆಸಿಮಲಿ ಕನ್ವರ್ಟ್ ಮಾಡೋ ಟ್ರಿಕ್ಕನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಏನಂದರೆ ನೋಡಿ ಸ್ನೇಹಿತರೆ, ಫಸ್ಟು ಡೆಸಿಮಲ್ ಪಾಯಿಂಟ್ ಈ ಕಡೆ ಇರೋದನ್ನು ಮಾಡೋದು. ಸೊ ಇಲ್ಲಿ 8 ಪವರ್ 0, 8 ಪವರ್ 1, 8 ಪವರ್ 2 ಜೊತೆ ಮಲ್ಟಿಪ್ಲೈ ಮಾಡೋದು. ಸೊ 8 ಸ್ಕ್ವೇರ್ 64, 64 ಇಂಟು 1 64 ಬರುತ್ತೆ. 8 ಪವರ್ 1 8, 8 2 16 ಬರುತ್ತೆ. ಸೊ 8 ಪವರ್ 0 1 ಇಂಟು 7 7 ಬರುತ್ತೆ. ಸೊ ಹಾಗಾಗಿ ಒಟ್ಟಾರೆ ನೀವು ನೋಡಿದಾಗ 87 ಬರುತ್ತೆ. ಸೊ ನೀವು ಇಲ್ಲಿಗೆ ನಿಲ್ಲಿಸ್ಬೋದು ಪರೀಕ್ಷೆಯಲ್ಲಿ. ಯಾಕಂತಂದರೆ ನೀವು ಆಪ್ಷನ್ಸ್ ನೋಡಿ, 94 ಕೊಟ್ಟಿದ್ದಾನೆ, 91 ಕೊಟ್ಟಿದ್ದಾನೆ, 88 ಕೊಟ್ಟಿದ್ದಾನೆ, 87 ಒಂದೇ ಆಪ್ಷನ್ ಕೊಟ್ಟಿದ್ದಾನೆ. ಸೊ 87 ಇದೇ ಆಪ್ಷನ್ ಅಂತ ಟಿಕ್ ಹಾಕ್ಬೋದು. ಬಟ್ ಒಂದಿಷ್ಟು ಜನಕ್ಕೆ ಸರ್ ಡೆಸಿಮಲ್ ಪಾಯಿಂಟ್ ಹೆಂಗೆ ಮಾಡೋದಂತ ಗೊತ್ತಾಗಿರಲಿಲ್ಲ ಸರ್ ಅಂತ ಅಂದರೆ ಹೇಳ್ಕೊಡ್ತೀನಿ ನೋಡಿ. ಡೆಸಿಮಲ್ ಪವರ್ ಅಂದರೆ ನೋಡಿ, ಇಲ್ಲಿಂದ 8 ಪವರ್ 0 ಸ್ಟಾರ್ಟ್ ಆಗಿದೆಯಾ, ಯಾವಾಗಲೂ ಡೆಸಿಮಲ್ ಪಾಯಿಂಟ್ ಇದೆ ಅಂದರೆ ಅದರಿಂದ ಉಲ್ಟಾ ಸ್ಟಾರ್ಟ್ ಆಗ್ತದೆ. ಅಂದರೆ 8 ಪವರ್ -1, 8 ಪವರ್ -2ನ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 5 ಇಂಟು 8 ಪವರ್ -1 ಪ್ಲಸ್ 4 ಇಂಟು 8 ಪವರ್ -2. ಸೊ ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 0.625 ಪ್ಲಸ್ 0.0625 ಬರುತ್ತೆ. ಸೊ ನೀವು ಅದನ್ನೆರಡನ್ನ ಆ್ಯಡ್ ಮಾಡಿದ್ರೆ 6875 ಬರ್ತದೆ. ಸೊ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನಾವು ಹೇಳ್ಕೊಟ್ಟಿದ್ವಿ ಕೂಡ. ಸೊ ಯಾರು ನಮ್ಮ ವಿಡಿಯೋ ನೋಡಿರ್ತೀರಾ, ಯಾರು ಇದನ್ನು ಎಕ್ಸಾಮ್ನಲ್ಲಿ ಮಾಡಿ ಬಂದಿರ್ತೀರಾ, ಸೊ ಅವರೆಲ್ಲರಿಗೂ ಕೂಡ ಅಭಿನಂದನೆ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಕೂಡ ಸ್ನೇಹಿತರೆ ನಂಬರ್ ಸಿಸ್ಟಮ್, ನಾವೇನು ಡಾಟಾ ರೆಪ್ರೆಸೆಂಟೇಷನ್ ಚಾಪ್ಟರ್ ಕಲ್ತಿದ್ವಿ ಅದರಲ್ಲೇ ಬಂದಂಥ ಪ್ರಶ್ನೆ ಇದಾಗಿತ್ತು. ಸೊ ಸ್ನೇಹಿತರೆ, ಇದನ್ನು ಕೂಡ ಯಾರು ವಿಡಿಯೋ ನೋಡಿರ್ತೀರಾ ಸರಣಿ ವಿಡಿಯೋದಲ್ಲಿ, ಅವರು ಇದನ್ನು ಪೂರಕವಾಗಿ ಅಟೆಂಡ್ ಮಾಡಿ ಬಂದಿರ್ತೀರಾ. ನೋಡಿ, ವ್ಯಾಲಿಡ್ ನಂಬರ್ಸ್ ಇನ್ ಬೈನರಿ ನಂಬರ್ ಸಿಸ್ಟಮ್ 0 ಮತ್ತು 1, ಹೌದಾ? ಹೌದು. ಸೊ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಡಸ್ ನಾಟ್ ಯೂಸ್ ಲೆಸ್ ಎಫ್. ಇದು ರಾಂಗ್ ಇದೆ. ಯಾಕಂದರೆ ಹೆಕ್ಸಾಡೆಸಿಮಲ್ ಅಲ್ಲಿ 0 ಇಂದ 9 ತನಕ ನಂಬರು, ಎ ಇಂದ ಎಫ್ ತನಕ ಲೆಟರು ಇರುತ್ತೆ. ಸೊ ಎಫ್ ಅನ್ನೋ ಪದನ ಬಳಸ್ತೀವಿ, ಅಕ್ಷರನ ಬಳಸ್ತೀವಿ. ಸೊ ಹಾಗಾಗಿ ತಪ್ಪಿದೆ. ಆಕ್ಟಲ್ ನಂಬರ್ ಸಿಸ್ಟಮ್ 8 ಇದು ಕರೆಕ್ಟ್ ಇದೆ. 8 ಬೇಸನ್ನು ಇಟ್ಕೋತೀವಿ. 0 ಇಂದ 7 ತನಕ ನಂಬರ್ ಇರುತ್ತೆ. 255 ದೊಡ್ಡ ನಂಬರ್ ಇರುತ್ತೆ. ಇನ್ನು ABCZH9 ಅಲ್ಲಿ Z ಅನ್ನೋ ಅಕ್ಷರ ಇದೆ ನೋಡಿ. ಸೊ ಈ Z ಅನ್ನೋ ಅಕ್ಷರ ಬಳಸಿರೋದ್ರಿಂದ ಮತ್ತೆ H ಅನ್ನೋ ಅಕ್ಷರ ಬಳಸಿರೋದ್ರಿಂದ ಇದು ಹೆಕ್ಸಾಡೆಸಿಮಲ್ ನಂಬರ್ ಆಗಲ್ಲ. ಯಾಕಂದರೆ ಹೆಕ್ಸಾಡೆಸಿಮಲ್ ನಿಮಗೆ ಗೊತ್ತು, 0 ಇಂದ 9 ತನಕ ನಂಬರ್ಸು, ಎ ಇಂದ ಎಫ್ ತನಕ ಲೆಟರ್ಸು ಮಾತ್ರ ಇರಬೇಕು. ಸೊ ಹಾಗಾಗಿ ಇದು ಇನ್ವ್ಯಾಲಿಡ್ ಇದೆ. ಸೊ ಇದು ಕೂಡ ತಪ್ಪಿದೆ. ಸೊ ಎ ಮತ್ತು ಸಿ ಸರಿ ಇದೆ. ಎ ಮತ್ತು ಸಿ ಸರಿ ಇರುವಂಥದ್ದು ಆಪ್ಷನ್ ಡಿ. ಸೊ ಇದು ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೀವು ನೋಡೋದಾದರೆ ಇದು OSI ಮಾಡೆಲ್ ಅಂತ ಹೇಳ್ಬಿಟ್ಟು ಅನ್ನೋ ಕಾನ್ಸೆಪ್ಟ್ಸ್ ಮೇಲೆ ಬರುತ್ತೆ. ಸೊ OSI ಮಾಡೆಲ್ ಎಲ್ಲರೂ ಓದಿರ್ತೀರಾ. 7 ಲೇಯರ್ ಇರುತ್ತೆ. ಫಿಸಿಕಲ್ ಲೇಯರಿಂದ ಅಪ್ಲಿಕೇಶನ್ ಲೇಯರ್ ತನಕ. ಅಂದರೆ ಒಬ್ಬ ಫಿಸಿಕಲ್ ಲೇಯರಿಂದ ಸ್ಟಾರ್ಟ್ ಆಗಿ ಒಬ್ಬ ಮೆಸೇಜು ಅಪ್ಲಿಕೇಶನ್ ಯೂಸರಿಗೆ ಯಾವ ಥರ ಹೋಗುತ್ತೆ ಅನ್ನೋ 7 ಹಂತದಲ್ಲಿ ನೀವು
OSI ಮಾಡೆಲ್ ಅನ್ನ ಕಲ್ತಿರ್ತೀರಾ. ಬಟ್ ಇಲ್ಲಿ ಏನ್ ಮಾಡ್ಯಾನೆ ನೋಡಿ ಸ್ನೇಹಿತರೆ, OSI ಲೇಯರ್ನ ಕ್ವಶನ್ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಬಳಸೋ ಪ್ಯಾಕೆಟ್ಗಳ ಒಂದು ನೇಮ್ಗಳನ್ನು ಕೊಟ್ಟು ಇದನ್ನ ಲಿಂಕ್ ಮಾಡಿ ಅಂತ ಮ್ಯಾಥ್ಸ್ ದ ಫಾಲೋಯಿಂಗ್ ಕೇಳಿದಾನೆ. ಸೊ ಇದೇನಾಗುತ್ತೆ ಸ್ನೇಹಿತರೆ, ನೋಡಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಇದನ್ನ ಮಾಡಿದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದಕ್ಕೆ ನೀವು ಈಸಿಯಾಗಿ ಹೇಳ್ಬಿಡ್ತೀನಿ, ನೋಡಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ನಾನು ನಿಮಗೆ ಲಿಂಕ್ ಮಾಡಿ ತೋರಿಸ್ತೀನಿ. ಸೊ ಹೇಗೆ ನಿಮಗೆ ಮೊದಲನೇದಾಗಿ ಅಪ್ಲಿಕೇಶನ್ ಲೇಯರ್ ಅಲ್ಲಿ ಒಬ್ಬ ಯೂಸರಿಗೆ ಮೆಸೇಜ್ ಬರುತ್ತೆ. ಸೊ ಇದು ಹೇಗೆ ಟು ಲಿಂಕ್ ಆಗಿದೆ. ಹಾಗೇನೆ ಟ್ರಾನ್ಸ್ಪೋರ್ಟ್ ಲೇಯರ್ ಬಂದ್ಬಿಟ್ಟು ಇದು ಯೂಸರ್ ಡೇಟಾಗ್ರಾಮಿಗೆ ಲಿಂಕ್ ಆಗಿರುತ್ತೆ. ಇನ್ನು ನೆಟ್ವರ್ಕ್ ಲೇಯರು ಡೇಟಾಗ್ರಾಮಿಗೆ, ಹಾಗೇನೆ ಡಾಟಾ ಲಿಂಕ್ ಲೇಯರು ಫ್ರೇಮಿಗೆ, ಅದೇ ರೀತಿ ಫಿಸಿಕಲ್ ಲೇಯರು ಬಿಟ್ಸ್ಗೆ. ತುಂಬ ಅತ್ಯಂತ ಫಿಸಿಕಲ್ ಲೇಯರ್ ನಾವು ಮಾಡೆಲ್ನಲ್ಲಿ ಉಲ್ಟಾ ಓದ್ತೇವೆ, ಬಟ್ ಏನಂದ್ರೆ ಅದು ಅತ್ಯಂತ ಕಡೆಯ ಲೇಯರ್ ಆಗಿರ್ತದೆ ಫಿಸಿಕಲ್ ಲೇಯರ್. ಸೊ ಫಿಸಿಕಲ್ ಲೇಯರ್ ಬಿಟ್ಸ್ ಈ ರೀತಿ ಅದು ಮ್ಯಾಚ್ ಆಗಿದೆ. ಸೊ ಎಕ್ಸಾಂಪಲ್ಸ್ ನೀವು ಓದ್ಕೋಬೇಕು, ಪ್ಯಾಕೆಟ್ ನೇಮ್ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಅವಾಗ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಅದನ್ನು ಸೂಕ್ತ ರೀತಿಯಲ್ಲಿ ಅಟೆಂಡ್ ಮಾಡ್ಬೋದು. ಇದು OSI ಮಾಡೆಲ್ ಮೇಲೆ ಇದ್ದಂತಹ ಪ್ರಶ್ನೆ ಆಗಿತ್ತು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇದು ನೋಡಿ ಸ್ನೇಹಿತರೆ, ಇದು ಅಗೇನ್ ಸುಮಾರು ಜನ ನೋಡಿದ ತಕ್ಷಣ ಸರ್ ಇದು ಯಾವ ಟಾಪಿಕ್ ಅಂತಾನೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿರ್ತೀರಾ. ಸ್ನೇಹಿತರೆ ಇದು ಕೂಡ DBMS ಚಾಪ್ಟರ್ದು, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು. ಸೊ DBMS ಚಾಪ್ಟರ್ನಲ್ಲಿ ನಿಮಗೆ ಏನು ನಾರ್ಮಲ್ ಫಾರ್ಮ್ಸ್ ಅಂತ NFs ಅಂತ ಬರುತ್ತೆ. ಸೊ ಇದರಲ್ಲಿ ಅದನ್ನೇ ಕೇಳಿದಾನೆ. 1 NF ಏನು, 2 NF ಏನು, 3 NF ಏನು, BCNF ಅಂದ್ರೆ ಬಾಯ್ಕಾಡ್ NF ಅಂತ ಹೇಳ್ಬಿಟ್ಟು ಇದು ಒಂದು ರೀತಿಯ. ಸೊ ಇದು ಸ್ವಲ್ಪ ಏನು ಅಡ್ವಾನ್ಸ್ ಲೆವೆಲ್ ಅಂದ್ರೆ ಯಾರು ನಾನು ಹೇಳ್ದಲ್ಲ, DBMS ಚಾಪ್ಟರ್ ಅಂದ್ರೆ ಜಸ್ಟ್ ಟೈಪ್ ಯಾವ ತರ ಡೇಟಾ ಬೇಸ್ ಇದೆ ಅನ್ನೋದು ಮಾತ್ರ ಓದಿರ್ತೀರಾ. ಈ ಎಂಟಿಟಿ ರಿಲೇಶನ್ಶಿಪ್ ಮಾಡಲ್ ಆಗಿರ್ಬೋದು, ಅದರ ಆಟ್ರಿಬ್ಯೂಟ್ಸ್ ಆಗಿರ್ಬೋದು, ಅದನ್ನ ಯಾವ ತರ ಬಳಸ್ತೀವಿ ಅಂತ ಆಗಿರ್ಬೋದು, ಅಥವಾ ಈ NFs ಆಗಿರ್ಬೋದು, ಯಾರು ಕೂಡ ಹೆಚ್ಚು ನೋಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಇದು ಕಠಿಣ ಅನ್ಸುತ್ತೆ ಹೊರತು ಸಿಲೆಬಸ್ ನಲ್ಲಿ ಇತ್ತು ಸ್ನೇಹಿತರೆ. ನಾನು ಹೇಳ್ದೆ ಯಾವಾಗಲೂ ಕೂಡ ಇದು ಇಂಪಾರ್ಟೆಂಟ್ ಅನ್ನೋದಿರೋದಿಲ್ಲ, ಸಿಲೆಬಸ್ ಅಲ್ಲಿ ಇರೋದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವೇಟೇಜ್ ಆಧಾರಿತದ ಮೇಲೆ ಯಾವುದಕ್ಕೆ ಒತ್ತು ನೀಡಬಹುದು ಅನ್ನೋದು ಗೊತ್ತಾಗುತ್ತೆ ಹೊರತು ಸೊ ಪ್ರತಿಯೊಂದನ್ನು ಕೂಡ ನಾವು ಓದಲೇಬೇಕಾಗತ್ತೆ ಅನ್ನೋದು ಈ ಪ್ರಶ್ನೆ ಪತ್ರಿಕೆ ಹೇಳ್ತಾ ಇದೆ. ಸೊ 1 NF, 2 NF, 3 NF ಮತ್ತೆ BCNF ಅನ್ನೋದು ಯಾವುದಕ್ಕೆ ಲಿಂಕ್ ಆಗಿದೆ ಅನ್ನೋದಾದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಇದೆ. ಸೊ ನೋಡಿ, ಫಸ್ಟ್ NF ಗೆ ನಿಮಗೆ ಅಟಾಮಿಸಿಟಿ ಬರುತ್ತೆ, ಸೆಕೆಂಡ್ NF ಗೆ ನಿಮಗೆ ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ, 3 NF ಗೆ ನಿಮಗೆ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಬರುತ್ತೆ, ಹಾಗೆ BCNF ಗೆ ನಾನ್ ಟ್ರಿವಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಬರುತ್ತೆ. ಸೊ ಯಾರ್ಯಾರು ಓದಿಲ್ಲ, ಸೊ ಇವಾಗ ಏನ್ ಮಾಡಿ PDO ಓದಬೇಕಾದ್ರೆ ಸೊ ದಯವಿಟ್ಟು ಈ ಆಟ್ರಿಬ್ಯೂಟ್ಸ್ ಆಫ್ ER ಮಾಡೆಲ್ ಆಗಿರ್ಬೋದು ಅಥವಾ ಈ DBMS ಚಾಪ್ಟರ್ ಅನ್ನ ಇನ್ನೂ ಹೆಚ್ಚವಾಗಿ ವಿವರವಾಗಿ ಓದ್ಕೊಂಡು ಹೋಗಿ. ಯಾವ ಕಾನ್ಸೆಪ್ಟ್ಸ್ ನಿಮಗೆ ಲ್ಯಾಗ್ ಅನಿಸ್ತು ಆ ಕಾನ್ಸೆಪ್ಟ್ಸ್ ಅನ್ನ ಒತ್ತು ನೀಡ್ಕೊಂಡು ಓದ್ತಾ ಹೋಗಿ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಅದನ್ನ ಕಲಿಲೇಬೇಕು. ಸೊ ಕಲ್ತಿ ಪೂರಕವಾಗಿ ಅಂದ್ರೆ ಸಮರ್ಥಕವಾಗಿ ಎದುರಿಸಬೇಕು ನೀವು ಪರೀಕ್ಷೆನ. ಸೊ ಹಾಗಾಗಿ ಯಾವ್ದು ನಿಮ್ ಕಡೆಯಿಂದ ಒಂದು ನನ್ನ ಚಾಪ್ಟರ್ ಓದಿಲ್ಲ ಅಂತ ಹೋಗಬಾರ್ದು, ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಂತ ಹೇಳ್ತಾ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಇದು ತುಂಬಾ ಈಸಿ ಇತ್ತು ಸ್ನೇಹಿತರೆ. ಇದು ನಮಗೆ ಡಾಟಾ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಬಂದಿರುತ್ತೆ. ಕೇಬಲ್ಸ್ ಬಗ್ಗೆ ಕೇಳಿದ್ದಾರೆ, ಯಾವ ಕೇಬಲ್ ಏನ್ ಮಾಡುತ್ತೆ ಅಂತ ಕೇಳೋರೆ. ಸೊ ಅದ್ರಲ್ಲಿ ನೀವು ತುಂಬಾ ಸುಲಭವಾಗಿ ನೋಡೋದಾದ್ರೆ ಈ ಆಪ್ಟಿಕಲ್ ಫೈಬರ್ ಕೇಬಲ್ ಒಂದು ಲೈಟ್ ನ ಮುಖಾಂತರದಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತು ಅಂದ್ರೆ ಬೇಸಿಕ್ ಆಗಿ ಆಪ್ಟಿಕಲ್ ಕೇಬಲ್ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಇಂಟರ್ನೆಟ್ ಚಾಪ್ಟರ್ ಮಾಡ್ತಾ ಯಾವ ರೀತಿ ಸಮುದ್ರದ ಒಳಗಡೆ ಆಪ್ಟಿಕಲ್ ಫೈಬರ್ಸ್ ಬಂದಿದ್ದಾವೆ. ಸೊ ಕಮ್ಯುನಿಕೇಶನ್ಗೆ ಲೈಟ್ ಅನ್ನ ಬಳಸುತ್ತೆ. ಹಾಗಾಗಿ 3 × 10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಿಮಗೆ ಡೇಟಾ ಬರ್ತದೆ. ಸೊ ಹಾಗಾಗಿ ಈ ಆಪ್ಟಿಕಲ್ ಫೈಬರ್ ಕೇಬಲ್ ಒಂದು ಗೊತ್ತಿದ್ರೆ ನೋಡಿ, ಗೆ 4 ಇರೋದು ಕೇವಲ ಒಂದೇ ಆಪ್ಷನ್ ಸ್ನೇಹಿತರೆ. ಈಸಿಲಿ ಎಲಿಮಿನೇಟ್ ಮಾಡಿಬಿಡೋದು 3 ಆಪ್ಷನ್. ಸೊ ಈ ರೀತಿ ಎಲಿಮಿನೇಷನ್ ಟೆಕ್ನಿಕ್ ಕೂಡ ನಿಮಗೆ ಎಕ್ಸಾಮ್ಸ್ ನಲ್ಲಿ ಹೆಲ್ಪ್ಫುಲ್ ಆಗ್ತದೆ. ಓಕೆ ನೋಡಿ, IP ಅಡ್ರೆಸ್ ಮೇಲೆ ಪ್ರಶ್ನೆ ಬಂದಿತ್ತು. IP ಅಡ್ರೆಸ್ ಯೂಸ್ 8 ಬಿಟ್ಸ್ ಫಾರ್ ದ ನೆಟ್ವರ್ಕ್ ಅಂಡ್ 24 ಬಿಟ್ಸ್ ಫಾರ್ ದ ಹೋಸ್ಟ್. ಯಾವ ರೀತಿಯ ಒಂದು IP ಅಡ್ರೆಸ್ 8 ಬಿಟ್ ಅನ್ನ ನೆಟ್ವರ್ಕಿಗೆ ಹಾಗೂ 24 ಬಿಟ್ ಅನ್ನ ಹೋಸ್ಟ್ಗೆ ಬಳಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಉತ್ತರ ಸ್ನೇಹಿತರೆ ಕ್ಲಾಸ್ A ಬಿಟ್. ಸೊ ನೋಡಿ ಯಾವುದೇ IP ಅಡ್ರೆಸ್ ಆಕ್ಟಲ್ ವ್ಯವಸ್ಥೆಯಲ್ಲಿರುತ್ತೆ. ಸೊ 0.1.0.0.0 ಇಂದ ಹಿಡಿದು ಸೊ ನಿಮಗೆ 126.0.0.0 ತನಕನೂ ಕೂಡ ಯಾವ್ಯಾವ IP ಅಡ್ರೆಸ್ ಇದೆ ಅವೆಲ್ಲವನ್ನ ಕ್ಲಾಸ್ A ಟೈಪ್ ಆಫ್ IP ಅಡ್ರೆಸ್ ಅಂತ ನಾವು ಪಟ್ಟಿ ಮಾಡ್ತೀವಿ. ಸೊ ಇದನ್ನೆಲ್ಲ ನೀವು ಗಮನಿಸಬಹುದು. ಸೊ ಇದನ್ನ ಯಾರು ನೋಡ್ಕೊಂಡಿಲ್ಲ, IP ಅಡ್ರೆಸ್ ಅನ್ನೋ ಒಂದು ಚಾಪ್ಟರ್ ಬರ್ತದೆ. ಸೊ ಅದರಲ್ಲಿ ಇದನ್ನ ಡೀಟೇಲ್ ಆಗಿ ಹೇಳಿರ್ತಾರೆ. ಸೊ ನಮ್ಮ ನೋಟ್ಸ್ ನಲ್ಲಿ ಕೂಡ ನೀವು ನೋಡ್ಬೋದು. ಸೊ ಕ್ಲಾಸ್ A ಟೈಪ್ ಆಫ್ IP ಅಡ್ರೆಸ್ ಇದಾಗಿತ್ತು.
ಓಕೆ, ಅಗೇನ್ ನೋಡಿ ಸ್ನೇಹಿತರೆ, OSI ಮಾಡೆಲ್ನೇ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ನಾನು ಹೇಳಿದೆ OSI ಮಾಡೆಲ್ ಅಲ್ಲಿ 2 ಪ್ರಶ್ನೆ ಕೇಳಿದ್ರು. ಒಂದು ಮ್ಯಾಥ್ಸ್ ಫಾಲೋಯಿಂಗ್ ಕೇಳಿದ್ರು, ಇನ್ನೊಂದು ನೋಡಿ ಯಾವ ಲೇಯರ್ ಅಂತ ಕೇಳಿದ್ದಾರೆ. ನೋಡಿ ಡೈಲಾಗ್ ಕಂಟ್ರೋಲ್ ಮತ್ತೆ ಸಿಂಕ್ರನೈಸೇಷನ್ ಮಾಡುವಂಥದ್ದು ಸೆಷನ್ ಲೇಯರ್ ನಲ್ಲಿ. ಸೊ ಇದು ಗೊತ್ತಿತ್ತು ಅಂದ್ರೆ ನೇರವಾಗಿ ಹಾಕ್ಬೋದಾಗಿತ್ತು. ಇದೊಂದು ಸ್ವಲ್ಪ ನೇರ ಇತ್ತು, ಬಟ್ ನಿಮಗೆ ಗೊತ್ತಿರಬೇಕು ಯಾವ್ಯಾವ ಲೇಯರ್ ಏನೇನು ಕೆಲಸ ಮಾಡುತ್ತೆ ಅನ್ನೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈ ಕ್ವಶನ್ ನೋಡಿ, ನಿಮಗೆ ಮೆಮೊರಿ ಚಾಪ್ಟರ್ ಎಲ್ಲರೂ ಓದಿರ್ತೀರಾ, ಈಸಿ ಪ್ರೀವಿಯಸ್ ಇಯರ್ ಪೇಪರ್ಸು ನೋಡಿರ್ತೀರಾ, ಎಲ್ಲ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಸ್ಪೀಡ್ ಆಫ್ ಆಕ್ಸಸ್, ಯಾವ ಮೆಮೊರಿಯ ಆಕ್ಸಸ್ನ ಸ್ಪೀಡನ್ನು ಫಾಸ್ಟೆಸ್ಟ್ ಇಂದ ಸ್ಲೋಯೆಸ್ಟ್ ಆಗಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಯಾವ್ದು ಕೊಟ್ಟಿದ್ದಾನೆ, ರ್ಯಾಮ್ ಕೊಟ್ಟಿದ್ದಾನೆ, ರಿಜಿಸ್ಟ್ರೋ, ಸೆಕೆಂಡರಿ ಸ್ಟೋರೇಜು, ಕೆಶೆ ಮೆಮೊರಿ ಕೊಟ್ಟಿದ್ದಾನೆ. ಸೊ ನೀವು ಫಸ್ಟಾಗಿ ಹಂಗೆ ನೋಡಿದಾಗ ಕೆಶೆ ಮೆಮೊರಿ ಫಾಸ್ಟೆಸ್ಟ್ ಮೆಮೊರಿ ಅಂತ ಓದಿರ್ತೀರಾ. ಬಟ್ ಇಲ್ಲಿ ಆಕ್ಸಸ್ ಮಾಡೋ ಟೈಮ್ನ ಕೇಳ್ತಾ ಇದ್ದಾನೆ. ಸೊ ಫಾಸ್ಟೆಸ್ಟ್ ಇಂದ ಸ್ಲೋಯೆಸ್ಟ್. ಸೊ ಫಾಸ್ಟೆಸ್ಟ್ ಆಗಿ ಆಕ್ಸಸ್ ಮಾಡುವಂಥದ್ದು ರಿಜಿಸ್ಟರ್ ಯಾವಾಗಲೂ. ಸೊ ರಿಜಿಸ್ಟರ್ನ ಫಸ್ಟ್ ಆಕ್ಸಸ್ ಆಗುತ್ತೆ, ಕೆಶೆ, ರ್ಯಾಮ್, ಆಮೇಲೆ ಸೆಕೆಂಡರಿ ಸ್ಟೋರೇಜ್. ನಿಮಗೆ ರಿಜಿಸ್ಟರ್ ಒಂದು ಫಾಸ್ಟ್ ಆಗಿ ಆಕ್ಸಸ್ ಆಗುತ್ತೆ ಅನ್ನೋದೊಂದು ವಿಷಯ ಗೊತ್ತಿದ್ದಿದ್ರೆ ಇನ್ನು 3 ಆಪ್ಷನ್ ನೀವು ಆರಾಮ್ಸೆ ಎಲಿಮಿನೇಟ್ ಮಾಡ್ಬೋದಿತ್ತು, ನೇರವಾಗಿ ಹಾಕ್ಬೋದಿತ್ತು. ನೋಡಿ ಮೆಮೊರಿ ಚಾಪ್ಟರ್ನಲ್ಲಿ ಕೇಳಿರೋ 4 ಪ್ರಶ್ನೆನೂ ಕೂಡ ಈ ರೀತಿ ಕಾಂಪಿಟೇಟಿವ್ ಆಗಿ ಕೇಳಿದಾನೆ, ಯೋಚಿಸಿ ಆನ್ಸರ್ ಮಾಡಬಲ್ಲ ಥರದ ಕ್ವಶನ್ ಅನ್ನ ಕೇಳಿದಾನೆ. ಸೊ ಇದರಿಂದ ನೀವು 1 ಲೈನರ್ಸ್ ಥರ ಓದಿದ್ರೆ ಆಗೋದಿಲ್ಲ. ಸೊ ನೀವು ಕಾನ್ಸೆಪ್ಷನ್ ಅರ್ಥ ಮಾಡ್ಕೊಬೇಕು. ಸೊ ಅದನ್ನು ಯಾವ ರೀತಿ ಕಠಿಣ ಮಾಡಿ ಕೇಳಿದ್ರು, ಇದರಲ್ಲೂ ಕೂಡ ಫಾಸ್ಟೆಸ್ಟ್ ಟು ಸ್ಲೋಯೆಸ್ಟ್ ಆಕ್ಸಸ್ ಟೈಮ್ನ ಕೇಳಿದಾನೆ. ಸೊ ಇನ್ನೂ ಟಫ್ ಮಾಡಿ ಕೇಳ್ಬೋದಾಗಿತ್ತು ಇದೇ ಪ್ರಶ್ನೆಯನ್ನ. ಇದರಲ್ಲಿ ಯಾವ್ದು ಸರಿ ಇದೆ ಅಂತ ಕೇಳ್ಬಿಡ್ಬೋದಿತ್ತು. ಸೊ ಈ ರೀತಿ ನೀವು ಅದನ್ನ ಮಾಡ್ಲಿಕ್ಕೂ ಕೂಡ ತಯಾರಿರ್ಬೇಕಾಗತ್ತೆ. ಸೊ ಮುಂದೆ PDOಗೆ ಯಾವುದೇ ರೀತಿ ತಪ್ಪನ್ನ ಮಾಡೋದು ಬೇಡ, ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡು ಹೋಗೋಣ. ಸೊ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ನೋಡಿ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ ನಾವು ಸಾಫ್ಟ್ವೇರ್ ಚಾಪ್ಟರ್ ಓದಿರ್ತೀವಿ. 3 ಥರ ಇದೆ ಸ್ನೇಹಿತರೆ, ಕಂಪೈಲರು, ಇಂಟರ್ಪ್ರಿಟರು, ಅಸೆಂಬ್ಲರು. ಅಸೆಂಬ್ಲರ್ ಏನು ಮಾಡುತ್ತೆ ನೋಡಿ, ನಮಗೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತೆ. ಉದಾಹರಣೆಗೆ ಆ್ಯಂಡ್, ಆರ್, ಪ್ರಿಂಟ್, ಸ್ಕ್ಯಾನ್, ಈ ಥರದ ಒಂದಿಷ್ಟು ನಾವು ಆಲ್ರೆಡಿ ಕಂಪ್ಯೂಟರ್ಗೆ ಫೀಡ್ ಮಾಡಿ ಇಟ್ಟಿರ್ತೀವಿ ಭಾಷೆನ. ಯಾಕಂದರೆ ಕಂಪ್ಯೂಟರ್ಗೆ ನಮ್ಮ ಭಾಷೆ ಅರ್ಥ ಆಗಲ್ಲ, ಕಂಪ್ಯೂಟರ್ಗೆ ಅರ್ಥ ಆಗೋದು ಕೇವಲ ಬೈನರಿ 0 ಮತ್ತು 1. ಸೊ ಇದು ಪ್ರತಿ ಸರಿ ರೀಡ್ ಅಂದರೆ ರೀಡ್ ಮಾಡೋದನ್ನ ಹೇಳ್ಕೊಡ್ಬೇಕಲ್ವ, ಕಂಪ್ಯೂಟರ್ಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಮಾಡಿರ್ತಾರೆ, ಅದನ್ನು ಆಲ್ರೆಡಿ ಫೀಡ್ ಮಾಡಿರ್ತಾರೆ. ಅದನ್ನು ಮಾಡೋಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅಸೆಂಬ್ಲರ್ ಅನ್ನೋದೊಂದು ಇಟ್ಟಿರ್ತಾರೆ. ಇನ್ನು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಗಳಲ್ಲಿ ನಿಮಗೆ ಇಂಟರ್ಪ್ರಿಟರು, ಕಂಪೈಲರ್ ಎರಡನ್ನ ಅರ್ಥ ಮಾಡ್ಕೊಳ್ಳಿ. ಕಂಪೈಲರ್ ಅಂದ್ರೆ ಏನಂದ್ರೆ, ನೀವು ಯಾವುದೋ ಒಂದು ಪ್ರೋಗ್ರಾಮ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದೀರಾ ಅಂದ್ರೆ ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡೋದು ಕಂಪೈಲರ್. ಇಂಟರ್ಪ್ರಿಟರ್ ಏನ್ ಮಾಡುತ್ತೆ, ಆನ್ ದ ಅದರ್ ಹ್ಯಾಂಡ್ ಏನ್ ಸೋರ್ಸ್ ಕೋಡ್ ಅಥವಾ ಒಂದು ಪ್ರೋಗ್ರಾಮ್ ಇದೆ ಅದನ್ನ ಮಷಿನ್ ಕೋಡಿಗೆ ಚೇಂಜ್ ಮಾಡುತ್ತಲ್ವಾ, ಸೊ ಅದು ಲೈನ್ ಬೈ ಲೈನ್ ಮಾಡುತ್ತೆ. ಕಂಪೈಲರ್ ಒಟ್ಟಿಗೆ ಮಾಡುತ್ತೆ, ಇಂಟರ್ಪ್ರಿಟರ್ ಲೈನ್ ಬೈ ಲೈನ್ ಮಾಡುತ್ತೆ. ಸೊ ಅದನ್ನೇ ರಿಲೇಟೆಡ್ ಇಟ್ಕೊಂಡು ಕ್ವಶನ್ ಕೇಳಿದ ನೋಡಿ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಹೈ ಲ್ಯಾಂಗ್ವೇಜ್ ಇಂಟು ಮಷಿನ್ ಲ್ಯಾಂಗ್ವೇಜ್, ಇದು ಸರಿ ಇದೆ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ 1 ಸೆಂಟೆನ್ಸ್ ಅಟ್ ಅ ಟೈಮ್, ಲೈನ್ ಬೈ ಲೈನ್ ಅನ್ನಲ್ವಾ, ಇದು ಕೂಡ ಸರಿ ಇದೆ. ಇಂಟರ್ಪ್ರಿಟರ್ ಡಸ್ ನಾಟ್ ಎಕ್ಸಿಕ್ಯೂಟ್ ಅ ಸೆಂಟೆನ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಟ್ರಾನ್ಸ್ಲೇಷನ್, ಇದು ತಪ್ಪಿದೆ. ಇದು ಲೈನ್ ಬೈ ಲೈನೇ ಮಾಡುವಂಥದ್ದು. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಎಂಟೈರ್ ಪ್ರೋಗ್ರಾಮ್ ಇಂಟು ಆಬ್ಜೆಕ್ಟ್ ಪ್ರೋಗ್ರಾಮ್ ಎಟ್ ಒನ್ಸ್ ಅಂತ ಹೇಳ್ಬಿಟ್ಟು, ಇದು ಕೂಡ ತಪ್ಪು. ಯಾಕಂದ್ರೆ ಇದು ಕಂಪೈಲರ್ ಮಾಡೋದು, ಇಂಟರ್ಪ್ರಿಟರ್ ಅಲ್ಲ. ಸೊ ಮೊದಲೆರಡೂ ಸರಿ ಇದೆ. ಸೊ ಇದನ್ನ ನೋಡಿ ನೀವು ಹಾಕ್ಬೋದಾಗಿತ್ತು. ಈಗ ನೋಡಿ ಯಾವ್ಯಾವುದಕ್ಕೆ ಯಾವ್ಯಾವ ಟೂಲ್ ಬಳಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅಗೇನ್ ತುಂಬಾ ಯೋಚನೆ ಮಾಡುವಂಥದ್ದು ಏನಿಲ್ಲ, ತುಂಬಾ ಸಿಂಪಲ್ ಆಗಿದೆ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಟೆಂಡ್ ಮಾಡ್ಬೇಕಾದ್ರೆ ನೋಡಿ, ಈ ಸಿಗ್ನೇಚರ್ ಅಂತಿದೆ, ಅಲ್ಲಿ ಅಡೋಬ್ ಸೈನ್ ಅಂತಿದೆ. ಸೊ ಈ ಸಿಗ್ನೇಚರ್ ಅಡೋಬ್ ಸೈನ್ ಇಂದ ಮಾಡ್ಬೋದಾ, ಟೂಲ್ ಬಳಸ್ಬೋದಾ? ಸೊ ಬಿಗೆ 1 ಅಂತ ನೀವು ಆಪ್ಷನ್ ಹಾಕೊಂಡ್ರೆ ಇರೋದೇ ಒಂದು ಆಪ್ಷನ್ ಸಿ. ಸೊ ಆ ರೀತಿ ನೀವು ಮಾಡ್ಕೊಂಡ್ಬಿಡ್ಬೋದಿತ್ತು. ಯಾವುದೇ ಒಂದು ಒತ್ತಿದ್ರು ಕೂಡ ನೀವು ಆನ್ಸರ್ ಕ್ರ್ಯಾಕ್ ಮಾಡ್ಬೋದಿತ್ತು. ಈಗ ಹೇಳಿ, ನಾವು ಆಲ್ಮೋಸ್ಟ್ ಅರ್ಧ ಪೇಪರ್ ಬಿಡಿಸಿದೀವಿ, ನಿಮಗೆ ಇದು ಕಠಿಣ ಅನಿಸ್ತಾ ಇದೆಯಾ? ಇಲ್ಲ, ನೀವು ಸ್ವಲ್ಪ ರಿವಿಷನ್ ಮಾಡಿದಿದ್ರೆ, ಇನ್ನು ಸ್ವಲ್ಪ ವಿವರವಾಗಿ ಓದ್ಕೊಂಡು ಹೋಗಿದ್ರೆ ಕಂಪ್ಯೂಟರ್ ಅನ್ನು ಕೂಡ ಅತ್ಯುತ್ತಮ ಸ್ಕೋರ್ ಮಾಡ್ಬೋದಾಗಿತ್ತು. ಇನ್ನು ಇದು ತುಂಬಾ ಈಸಿ ಸ್ನೇಹಿತರೆ, ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ಎಡ್ವ್ಯಾಕ್ ಅಂತಿದೆ, ಎಡ್ವ್ಯಾಕ್ ಫುಲ್ ಫಾರ್ಮ್ ಎಲ್ಲರೂ ಕೂಡ ಗೊತ್ತಿರುತ್ತೆ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೇಷನ್ ಕಂಪ್ಯೂಟರ್ ಅಂತ ಹೇಳಿ. ಸೊ ಮುಂದೆ ನೋಡಿ, IC ವಿತ್ VLSI ಟೆಕ್ನಾಲಜಿ ಬರೋದು 4th ಜನರೇಷನ್ ಅಲ್ಲಿ. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಬೇಡಿ, 0 ಜನರೇಷನ್ ನಮ್ಮಲ್ಲಿ ಏನೂ ಇರಲ್ಲ. ಮೊದಲನೇ ಜನರೇಷನ್ ಅಲ್ಲಿ ನಮ್ಮಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನ ಬಳಸ್ತಾ ಇರ್ತಾರೆ. 2nd ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ನ ಕಂಡುಹಿಡಿದಿರ್ತಾರೆ. ಒಂದು ಸೆಮಿ ಕಂಡಕ್ಟರ್ ಅನ್ನೋ ಅತ್ಯದ್ಭುತ ಅನ್ವೇಷಣೆ ಆಗುತ್ತೆ, ಅದರಿಂದ ಟ್ರಾನ್ಸಿಸ್ಟರ್ ಅನ್ನ ಮಾಡ್ತಾರೆ. 3rd ಜನರೇಷನ್ ಅಲ್ಲಿ ಆ ಟ್ರಾನ್ಸಿಸ್ಟರ್ನ ಕೂಡಿಸಿ IC ಅನ್ನ ಮಾಡ್ತಾರೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನ ಮಾಡ್ತಾರೆ. 4th ಜನರೇಷನ್ ಅಲ್ಲಿ ಆ ICಗೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನು ಮಾಡಿ VLSI ಟೆಕ್ನಾಲಜಿಯನ್ನ ಬಳಸ್ತಾರೆ. ಅದು 4ನೇ ಜನರೇಷನ್ ಅಲ್ಲಿ.
5ನೇ ಜನರೇಷನ್ ಅಲ್ಲಿ SLIC ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮಾಡಿದ್ದಾರೆ. ಇನ್ನು 6ನೇ ಜನರೇಷನ್ ಮುಂದೆ ಬರುತ್ತೆ. ಸೊ ಇದು ಎಲ್ಲರೂ ಕೂಡ ಇದು ಫಸ್ಟ್ ಚಾಪ್ಟರ್, ಎಲ್ಲರೂ ಕೂಡ ಓದಿರ್ತೀರಾ ಇದನ್ನ. ಸೊ ಇನ್ನು ನೆಕ್ಸ್ಟ್ ನೋಡಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ದು ಅಂತ ಹೇಳ್ಬಿಟ್ಟು ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈರ್ ವಾಲ್ ಅಂಡ್ ಆಂಟಿ ವೈರಸ್ ಆರ್ ಸೇಮ್ ಅಲ್ಲ. ಫೈರ್ ವಾಲ್ ನೋಡಿ ಒಂದು ನೆಟ್ವರ್ಕ್ ಇದೆ ಅಂತ ಅಂದ್ರೆ ಆ ನೆಟ್ವರ್ಕ್ ನಲ್ಲಿ ಈ IP ಅಡ್ರೆಸ್ ಇಂದ ನಮಗೆ ಕನೆಕ್ಷನ್ ಆಗಬೇಕು ಆಗಬಾರ್ದು ಅನ್ನೋದನ್ನ ತಡೆ ಹಿಡಿಯೋದು ಫೈರ್ ವಾಲ್. ಫೈರ್ ವಾಲ್ ಮೂಲತಃ ಅದೇ ಹೆಸರಿಟ್ಟಿದ್ದಾರೆ. ಉದಾಹರಣೆಗೆ ಫೈರ್ ವಾಲ್ ಅಂದ್ರೆ ಏನ್ ಹೇಳಿ, ಮನೆಯಲ್ಲಿ ಒಂದು ಫೈರ್ ವಾಲ್ ಇತ್ತಂದ್ರೆ ಬೆಂಕಿ ಹತ್ತದಾಗ ಆ ಗೋಡೆಯನ್ನ ದಾಟಲ್ಲ ಬೆಂಕಿ, ಅದಕ್ಕೆ ಫೈರ್ ವಾಲ್ ಅಂತ, ಫೈರ್ ತಡೆಗಟ್ಟುವ ಗೋಡೆ ಅಂತ ಮಾಡಿರ್ತಾರೆ. ಸೊ ಅದೇ ತರ ಇಂಟರ್ನೆಟ್ ಅಲ್ಲಿ ಕೂಡ ನೀವು ಫೈರ್ ವಾಲ್ ಅನ್ನ ಬಳಸಿದ್ರೆ ಯಾವುದೇ ಬೇಡದಿರೋ ತರ ವೆಬ್ಸೈಟ್ ಅಥವಾ ವೆಬ್ಸೈಟ್ IP ಅಡ್ರೆಸ್ ನಿಮ್ಮ ಸಿಸ್ಟಮ್ಗೆ ಬರಲ್ಲ. ಸೊ ಅದನ್ನ ಫೈರ್ ವಾಲ್ ಅಂತೀವಿ. ಆಂಟಿ ವೈರಸ್ ಅಂದ್ರೆ ಏನು? ಸೊ ಯಾವುದೇ ಒಂದು ಮಾಲ್ವೇರ್ ಇದೆ ಅನ್ಕೊಳ್ಳಿ, ಮಾಲ್ವೇರ್ ಅಂದ್ರೆ ಮಲಿಷಿಯಸ್ ಸಾಫ್ಟ್ವೇರ್. ಸೊ ಆ ತರ ಒಂದು ಮಾಲ್ವೇರ್ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್, ವೈರಸ್ ಅಂತ ಏನ್ ಕರಿತೀವಲ್ವಾ, ವೈಟಲ್ ಇನ್ಫಾರ್ಮೇಶನ್. ಸೊ ಆ ಒಂದು ವೈರಸ್ ನ ತಡೆ ಹಿಡಿಯೋಕ್ಕೆ ಆಂಟಿ ವೈರಸ್ ಅನ್ನ ನಾವು ಬಳಸ್ತೀವಿ. ಹಲವಾರು ಕಂಪ್ನಿಗಳಿದಾವೆ ಆಂಟಿ ವೈರಸ್ ಪ್ರೊವೈಡ್ ಮಾಡೋದು. ಸೊ ಅವೆರಡೂ ಒಂದೇ ಅಲ್ಲ, ಅದು ನೆಟ್ವರ್ಕ್ ರಿಲೇಟೆಡ್, ಇದು ಸಾಫ್ಟ್ವೇರ್ ರಿಲೇಟೆಡ್. ಸೊ ಇವೆರಡು ಕೂಡ ಸೇಮ್ ಅಲ್ಲ. ಸೊ ಮೊದಲನೇ ಸ್ಟೇಟ್ಮೆಂಟ್. ಅದು ಬಿಟ್ಟು ಇನ್ನು ಉಳಿದ ಎಲ್ಲ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಫೈರ್ ವಾಲ್ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್ ಬಿಟ್ವೀನ್ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಟ್ರಾಫಿಕ್, ಹೌದು. ಹಾಗೇನೆ ಆಂಟಿವೈರಸ್ ಡಿಟೆಕ್ಟ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್, ಹೌದು. ಫೈರ್ ವಾಲ್ ಮತ್ತೆ ಆಂಟಿವೈರಸ್ ಎರಡೂ ಹಾಕೊಂಡ್ರೆ ನಮಗೆ ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ, ಹೌದು. ಸೊ 3 ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದಾನೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು BCD ಅಂತ ಹಾಕ್ಬಿಡ್ಬಾರ್ದು. ಇನ್ಕರೆಕ್ಟ್ ಇರೋದು ಒಂದೇ, ಆಪ್ಷನ್ ಎ. ಸೊ ಅದು ಆಪ್ಷನ್ ಡಿ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಒಂದು ಹಾರ್ಡ್ವೇರ್ ಡಿವೈಸ್ ಏನಕ್ಕೆ ಬಳಸ್ತಾರೆ ಅಂತ. ಇದು ನೇರ ಇತ್ತು, ಕಂಪ್ಯೂಟರ್ ನೆಟ್ವರ್ಕ್ ನ ಕನೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ, ಇದು ಆಪ್ಷನ್ ಬಿ. ನಂತರದಲ್ಲಿ ನೋಡಿ ಲಿಂಕರ್, ಲೋಡರ್, ಕಂಪೈಲರ್, ಇಂಟರ್ಪ್ರಿಟರ್. ನಾ ಮತ್ತೆ ಡೆಫಿನೇಷನ್ಸ್ ಹೇಳೋಲ್ಲ. ಕಂಪೈಲರ್, ಇಂಟರ್ಪ್ರಿಟರ್, ಅಸೆಂಬ್ಲರ್ ಬಗ್ಗೆ ಹೇಳಿದ್ದೀನಿ. ಸೊ ಅದನ್ನೇ ಸ್ಟೇಟ್ಮೆಂಟ್ ಏನು ಡೆಫಿನೇಷನ್ಸ್ ಅನ್ನ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ಯಾರ್ಯಾರು ಹಾಕಿದ್ರಿ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನಂತರದಲ್ಲಿ ಇದು ನೋಡಿ ತುಂಬಾ ಈಸಿ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಕೂಡ. ಕರೆಂಟ್ ಟೈಮ್ ಅನ್ನ ಎಕ್ಸೆಲ್ ಶೀಟ್ ನಲ್ಲಿ ಹಾಕೋದು ಹೇಗೆ ಅಂದ್ರೆ, ಒಂದು ಫಂಕ್ಷನ್ ಕೀ ಇದೆ =now ಅಂತ ಹೊಡೆದ್ರೆ ಕರೆಂಟ್ ಟೈಮ್ ಬರುತ್ತೆ. ಸೊ ಇದು ಈಸಿಯಾಗಿ ಹಾಕ್ಬೋದಾಗಿತ್ತು. ಇನ್ನು MS ಆಫೀಸ್ ನಲ್ಲಿ ಇನ್ನೊಂದು ಕ್ವಶನ್ ಏನಾಗಿತ್ತು ಅಂದ್ರೆ, ವರ್ಡ್ ಪ್ರೊಸೆಸರ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದಂತೂ ಕೂಡ ತುಂಬಾ ನೇರ, ಸಿಂಪಲ್ ಮತ್ತು ರಿಪೀಟೆಡ್ ಕ್ವಶನ್ ಆಗಿತ್ತು. ಹಾಗೇನೆ ಇಲ್ಲೊಂದು ನೋಡಿ ಡಿಜಿಟಲ್ ಸಿಗ್ನೇಚರ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾನೆ. ನೋಡಿ ಡಿಜಿಟಲ್ ಸಿಗ್ನೇಚರ್ ಏನೇನ್ ಮಾಡತ್ತಂತ, ಒಂದು ಐಡೆಂಟಿಫೈ ದ ಸಿಗ್ನೇಟರಿ, ಹೌದಲ್ವಾ. ಯಾರು ಸಿಗ್ನೇಚರ್ ಡಿಜಿಟಲ್ ಸಿಗ್ನೇಚರ್ ಮಾಡಿಸ್ಕೊಂಡಿರ್ತಾರೆ ಅದು ಯಾರ್ದು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ತಹಸೀಲ್ದಾರ್ ಅವರ ಡಿಜಿಟಲ್ ಸಿಗ್ನೇಚರ್ ಇದ್ರೆ ಸೊ ಅದರಲ್ಲಿ ಯಾರ್ದು ಅಂತ ಗೊತ್ತಾಗುತ್ತಲ್ವಾ. ಹಾಗೇನೆ ಮೇಂಟೈನ್ಸ್ ಇಂಟಿಗ್ರಿಟಿ ಆಫ್ ದ ಸೈನ್ ಡೇಟ್ ಅಲ್ವಾ. ನಿಮ್ಮ ತಹಸೀಲ್ದಾರ್ ಸೀಲ್ ಇತ್ತು ಅಂದ್ರೆ, ಡಿಜಿಟಲ್ ಸಿಗ್ನೇಚರ್ ಇತ್ತು ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ, ಅದು ಇಂಟಿಗ್ರಿಟಿ ಇರುತ್ತೆ ಅದಕ್ಕೆ. ಇನ್ನು ಪ್ರಿವೆಂಟ್ಸ್ ಫಾರ್ಜರಿ ಅಂಡ್ ಇಂಪರ್ಸೇಷನ್. ನೀವು ಆ ತರ QR ಕೋಡ್ ನೀವು ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಫಾರ್ಜರಿ ಆಗಲ್ಲ ಡಿಜಿಟಲ್ ಸಿಗ್ನೇಚರು. ಸೊ ಇದು ಕೂಡ ಹೌದು. ಬಟ್ ಇಲ್ಲಿ ಎನ್ಕ್ರಿಪ್ಟ್ಸ್ ದ ಡೇಟಾ ಅಂತ ಕೇಳಿದಾನೆ. ಸೊ ಇಲ್ಲಿ ಅದು ಎನ್ಕ್ರಿಪ್ಟ್ಸ್ ದ ಡೇಟಾ ಮಾಡಲ್ಲ. ಸೊ ಫಸ್ಟ್ 3 ಮಾಡುತ್ತೆ. ಇಲ್ಲಿ ನೋಡಿ ಚೂಸ್ ದ ಅಡ್ವಾಂಟೇಜಸ್ ಆಫರ್ಡ್ ಬೈ ಡಿಜಿಟಲ್ ಸಿಗ್ನೇಚರ್ ಇದೆ. ಸೊ ಅಡ್ವಾಂಟೇಜಸ್ ABC ಇದೆ, ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ ಈ ಕ್ವಶನ್ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಮತ್ತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ನೋಡಿ ಯಾವಾಗ ಪ್ರಶ್ನೆ ಈ ತರ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಕೊಡ್ತಾನೆ, ಸೊ ಅವಾಗ ನಿಜವಾಗ್ಲೂ ಓದಿರೋ ವಿದ್ಯಾರ್ಥಿ ಅಥವಾ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿರೋಂಥ ವಿದ್ಯಾರ್ಥಿಗೆ ಉತ್ತಮವಾಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ ನೋಡಿ ಅರ್ಥ ಮಾಡ್ಕೊಳ್ಳಿ. 192.168.0.397 ಅನ್ನೋ ಒಂದು IP ಅಡ್ರೆಸ್ ಇದೆ. ಇದು ಇನ್ವ್ಯಾಲಿಡ್ IP ಅಡ್ರೆಸ್ ಅಂತ ಅವನೇ ಕೊಟ್ಟವನೆ. ಈ ಒಂದು IP ಅಡ್ರೆಸ್ ಇದೆಯಲ್ಲ ಇದು ಇನ್ವ್ಯಾಲಿಡ್. ಹಾಗಾದ್ರೆ ಇನ್ವ್ಯಾಲಿಡ್ ಆಗಕ್ಕೆ ಕಾರಣ ಏನು ಅಂತ ಕೇಳಿದಾನೆ. ಸೊ ಇಲ್ಲಿ 4 ಕಾರಣ ಕೊಟ್ಟವನೆ. ಏನೇನು ನೋಡೋಣ. ಇಟ್ ಸ್ಟಾರ್ಟ್ಸ್ ವಿತ್ 192 ಅನ್ನೋದು ಕಾರಣನಾ? ಅಲ್ಲ, ಇದು ಸರಿ ಇದೆ. 192 ಇಂದ ಸ್ಟಾರ್ಟ್ ಆಗ್ಬೋದು IP ಅಡ್ರೆಸ್, ಏನು ಸಮಸ್ಯೆ ಇಲ್ಲ. ಇಟ್ ಹ್ಯಾಸ್ 0, ಅದಕ್ಕೆ ಇನ್ವ್ಯಾಲಿಡ್ ಅಂತ ಹೇಳಿದಾನೆ. ಇದು ತಪ್ಪು. ಸೊ ಏನಂದ್ರೆ 0 ಇರೋದು ಹೌದು, ಬಟ್ ತಪ್ಪಾಗುತ್ತೆ. ಬಟ್ ಇದು ಕಾರಣ ಅಲ್ಲ, ಇನ್ವ್ಯಾಲಿಡ್ ಆಗಕ್ಕೆ ಇದು ಕಾರಣ ಅಲ್ಲ. 3ನೇ ನೋಡಿ, ಇಟ್ ಹ್ಯಾಸ್ ಅ ನಂಬರ್ ಲೆಸ್ ದ್ಯಾನ್ 500. ಇದು ಕೂಡ ತಪ್ಪಿದೆ. ಸೊ ಇದೇನು ಸಂಬಂಧ ಪಡಲ್ಲ, ಬಟ್ ಇದು ಕೂಡ ಕಾರಣ ಅಲ್ಲ. ನಿಮ್ಗೆ ಏನು ಕೇಳಿದ ನೋಡಿ ಕ್ವಶನ್, ಅದು ಇನ್ವ್ಯಾಲಿಡ್ ಆಗಕ್ಕೆ ಕಾರಣ ಏನು ಕೇಳಿದಾನೆ. ಆಪ್ಷನ್ ಡಿ ನೋಡಿ, ಆನ್ ಆಕ್ಟಲ್ ನಂಬರ್ ಕೆನ್ ನಾಟ್ ಬಿ ಮೋರ್ ದ್ಯಾನ್ 255. ಒಂದು ಆಕ್ಟಲ್ ನಂಬರ್ 255ಕ್ಕಿಂತ ಹೆಚ್ಚಾಗಲ್ಲ. ಇದು ಕೂಡ ಸರಿ ಇದೆ, ಬಟ್ ಇದು ಕೂಡ ಕಾರಣ ಏನು, ಇನ್ವ್ಯಾಲಿಡ್ ಆಗಕ್ಕೆ. ಈ ಒಂದು IP ಅಡ್ರೆಸ್ ಇನ್ವ್ಯಾಲಿಡ್ ಆಗಕ್ಕೆ ಇದು ಕಾರಣ, ಹೌದು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಸುಮಾರು ಜನಕ್ಕೆ ಇದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಧಿಕೃತ ಕ್ಯೂ ತರ ಏನು ಬರುತ್ತೆ, ಸೊ ಅದು ಕೂಡ ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಡಿ ಮಾತ್ರ ಒಂದು ಪ್ರಮುಖ ಕಾರಣ ಆಗುತ್ತೆ ಈ ಒಂದು IP ಅಡ್ರೆಸ್ ಇನ್ವ್ಯಾಲಿಡ್ ಆಗಕ್ಕೆ.
ಇನ್ನು MS ವಿಂಡೋಸ್ ಅಲ್ಲಿ ಫೈಲ್ ನೇಮು ಮ್ಯಾಕ್ಸಿಮಮ್ ಎಷ್ಟು ಕ್ಯಾರೆಕ್ಟರ್ ಹಾಕ್ಬೋದು ಅಂತ ಕೇಳಿದಾನೆ. ನೀವು ಏನಾದ್ರು ಗೂಗಲ್ ಮಾಡ್ರೆ 260 ಅಂತ ತೋರಿಸುತ್ತೆ, ಬಟ್ ಇಲ್ಲಿ 255 ಇದೆ ಆಪ್ಷನ್ನು. ಸೊ ಮ್ಯಾಕ್ಸಿಮಮ್ ನಂಬರ್ ಆಕ್ಟಲ್ ನಂಬರ್ 255 ಹಾಕ್ಬೋದು. ನೆಕ್ಸ್ಟ್ ನೋಡಿ, ಇದೊಂದು ಅಗೇನ್ ಸೈಬರ್ ಸೆಕ್ಯೂರಿಟಿ ಕ್ವಶನ್. ಒಬ್ಬ ಪರ್ಸನ್ ಬೇರೆ ಎಂಟಿಟಿ ತರ ಏನೋ ಮಾಡಿ ಡಿಫ್ರೆಂಟ್ ಎಂಟಿಟಿ ಅಂತ ಹೇಳ್ಬಿಟ್ಟು ತಾವು ಪರಿಚಯ ಮಾಡಿಕೊಂಡು ಸ್ಕ್ಯಾಮ್ ಅನ್ನ ಮಾಡಿದ್ರೆ, ಸೈಬರ್ ಅಟ್ಯಾಕ್ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ ಅಂದ್ರೆ ಮಾಸ್ಕರೇಡಿಂಗ್ ಅಂತ ಕರಿತೀವಿ. ಡೆಫಿನೇಷನ್ಸ್ ಎಲ್ಲರೂ ಓದಿರ್ತೀರಾ. ಸೊ ಈಗ ಇತ್ತೀಚೆಗೆ ಕೂಡ ಆಗ್ತಿದೆ ಅಲ್ವಾ, ಫೋನ್ ಕಾಲ್ ಬಂದ್ಬಿಟ್ಟು ನಿಮ್ಮ ಹೆಸರಲ್ಲಿ ತೊಂದರೆ ಆಗ್ತಾ ಇದೆ, ಸ್ಕ್ಯಾಮ್ ಆಗ್ತಾ ಇದೆ, ಸೊ ನೀವು ಬಂದು ಪೊಲೀಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತಾವೇ ಪೊಲೀಸ್ ರೀತಿಯಲ್ಲಿ ಮಾಡ್ತಾರೆ, ಬೇರೆ ಎಂಟಿಟಿ ರೀತಿ ಮಾತಾಡ್ತಾರೆ. ಅದನ್ನ ಮಾಸ್ಕರೇಡಿಂಗ್ ಅಂತ ಒಂದು ಸೈಬರ್ ಟರ್ಮ್ ಅನ್ನ ಕೊಡ್ತೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಗೇನ್ ನೋಡಿ ಸ್ನೇಹಿತರೆ, ನೀವು ಕಂಪ್ಯೂಟರ್ ಮೆಮೊರಿ ಚಾಪ್ಟರ್ನ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾನೆ. ಇಲ್ಲಿ ಆಕ್ಸೆಸ್ ಟೈಮ್ಗೆ ಸಂಬಂಧಪಟ್ಟಂಗೆ ಅಸೆಂಡಿಂಗ್ ಆರ್ಡರ್ ಕೇಳಿ. ಮತ್ತೆ ಆಕ್ಸೆಸ್ ಟೈಮ್ನ ಸಂಬಂಧಪಟ್ಟಂಗೆ ಅಸೆಂಡಿಂಗ್ ಆರ್ಡರ್ ನೋಡಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ. ಫಸ್ಟು ಕೆಶೆ ಮೆಮೊರಿ, ಮೇನ್ ಮೆಮೊರಿ, SSD, ಆಮೇಲೆ HDD. ಸೊ ಈ ರೀತಿ ನಿಮಗೆ ಆಕ್ಸೆಸ್ ಟೈಮ್ನಲ್ಲಿ ಅಸೆಂಡಿಂಗ್ ಅಂದರೆ ಚಿಕ್ಕದಿಂದ ದೊಡ್ಡದು, ಅದು ನೆನಪಲ್ಲಿರಲಿ. ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಏನು ರಾಮ್ ಬಗ್ಗೆ ಸಂಬಂಧಪಟ್ಟಂಗೆ ನೋಡಿ, ಡಾಟಾ ಸ್ಟೋರ್ಡ್ ಇನ್ ರಾಮ್ ಮತ್ತೆ ಪ್ರೋಗ್ರಾಮಬಲ್ ರಾಮ್ ಚಿಪ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಅ ಯೂಸರ್. ಇದು ಸರಿ ಇದೆ ಸ್ನೇಹಿತರೆ, ಬಟ್ ನಿಮಗೆ ಡೌಟ್ ಬರ್ಬೋದು, ಸರ್ ಪ್ರೋಗ್ರಾಮಬಲ್ ರಾಮ್ ಇದೆ, ಯೂಸರ್ ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಇದು ಆಗಲ್ಲ, ಯೂಸರ್ ಕೇಳ್ತಾ ಇರೋದಲ್ಲಿ. ಸೊ ಹಾಗಾಗಿ ರಾಮ್ ಮತ್ತೆ ಪ್ರಾಮ್ ಚಿಪ್ಸ್ ಅನ್ನ ಒಬ್ಬ ಯೂಸರ್ ಅದನ್ನ ಅಡಿಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಪ್ರೀ ಪ್ರೋಗ್ರಾಮ್ ಮಾಡಿರ್ತಾರೆ. ಆ ಯೂಸರ್ ಕ್ಯಾನ್ ಎರೇಸ್ ಡೇಟಾ ಫ್ರಮ್ EEPROM ಅಲ್ವಾ. EEPROM ಅಂದ್ರೇನೆ ಎರೇಸಬಲ್ ಪ್ರೋಗ್ರಾಮಬಲ್ ರಾಮ್. ಸೊ ಹಾಗಾಗಿ ಇದನ್ನ ಎರೇಸ್ ಮಾಡ್ಬೋದು. EEPROM is also known as ಫ್ಲಾಶ್ ಮೆಮೊರಿ. ಸ್ನೇಹಿತರೆ, ನೀವು ಅವಾಗಲೇ ಒಂದು ಪ್ರಶ್ನೆ ನೋಡ್ತಾ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅಲ್ಲಿ ಫ್ಲಾಶ್ ಮೆಮೊರಿ ಬಗ್ಗೆ ನೋಡಿದ್ರಲ್ವಾ, ಅದು ನೋಡಿದ್ರೆ ಇದು ಹಾಕ್ಬಿಡ್ಬೋದಿತ್ತು. ನೆಕ್ಸ್ಟ್ ನೋಡಿ, EEPROM ಡೇಟಾ ಕೆನಾಟ್ ಬಿ ಎರೇಸ್. ಇದು ತಪ್ಪು, ಯಾಕಂದ್ರೆ ಅಂದ್ರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ. ಸೊ ಹಾಗಾಗಿ ಇದು ಕೆನಾಟ್ ಬಿ ಎರೇಸ್ ಅಲ್ಲ, ತಪ್ಪಾಗುತ್ತೆ. ಸೊ 3 ಸ್ಟೇಟ್ಮೆಂಟ್ ಸರಿ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಓಕೆ ಸ್ನೇಹಿತರೆ, ನೋಡಿ OS ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಏನಾಗ್ತದೆ ಅಂತಂದರೆ, ಈಗ ನೀವೊಂದು ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ್ಯಪ್ ಹ್ಯಾಂಗ್ ಆಗಿಬಿಟ್ಟಿದೆ, ಬಟ್ ಸ್ಟಿಲ್ ನಿಮ್ಮ ಮೌಸ್ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಸಿಸ್ಟಮ್ನಲ್ಲಿ ಎಲ್ಲ ಹ್ಯಾಂಗ್ ಆಗಿದೆ, ಬಟ್ ಮೌಸ್ ವರ್ಕ್ ಆಗ್ತಿರುತ್ತೆ. ಅದು ಹೆಂಗೆ ಸ್ಯಾನ್ಸ್ ಸರ್ ಅಂತಂದರೆ, ಮೌಸ್ ಯಾಕೆ ವರ್ಕ್ ಆಗುತ್ತೆ ಅಂದರೆ ಮೌಸ್ ಕರ್ನಲ್ನಿಂದ ವರ್ಕ್ ಆಗ್ತಾ ಇರುತ್ತೆ. ಸೊ ಇದು ನಿಮಗೆ ಶೆಲ್ಲು ಯೂಸರ್ ಇಂಟರ್ಫೇಸ್ ಆಯಿತಾ. ಸೊ ಅದು ಹ್ಯಾಂಗ್ ಆದರೂ ಕೂಡ ಕರ್ನಲ್ ವರ್ಕ್ ಆಗುತ್ತೆ. ಸೊ ಇದು ಆಪರೇಟಿಂಗ್ ಸಿಸ್ಟಮ್ನ ಕೋರ್. ಇದು ನಿಮಗೆ ಹೇಳ್ಕೊಟ್ಟಿರ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಇನ್ನು ಕೊನೆ ಪ್ರಶ್ನೆ ನೋಡ್ಬಿಡೋಣ ಸ್ನೇಹಿತರೆ. ನೋಡಿ, ER ಮಾಡೆಲ್ ನಾನು ಹೇಳಿದೆ, ಇದು ಕೂಡ DBMS ಚಾಪ್ಟರ್ದು, ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ ಬರುತ್ತೆ. ಸೊ ಅದರ ಡಯಾಗ್ರಾಮ್ಗೆ ಸಂಬಂಧಪಟ್ಟಂಗೆ ಡಬಲ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅದೊಂದು ಟೋಟಲ್ ಪಾರ್ಟಿಸಿಪೇಷನ್ ಇಂಡಿಕೇಟ್ ಮಾಡುತ್ತೆ. ಆಪ್ಷನ್ ಬಿ ಇಂಡಿಕೇಟ್ ಸರಿಯಾದ ಉತ್ತರ ಇದೆ. ಸ್ನೇಹಿತರೆ, ನಮ್ಮ ಒಂದು ವೆಬ್ಸೈಟ್ನಲ್ಲಿ ನೀವು ಹೋದರೆ ಎಲ್ಲ ರೀತಿಯ ಕಾನ್ಸೆಪ್ಟ್ ಟೆಸ್ಟ್ಗಳು ನಿಮಗೆ ಲಭ್ಯ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ಬೋದು. ಸೊ ಹಾಗೇನೆ ಸ್ನೇಹಿತರೆ, ಸೊ ನಾವು VAಗೆ ಅಂತ ಹೇಳಿಬಿಟ್ಟು ಕಂಪ್ಯೂಟರ್ ಸರಣಿ ವಿಡಿಯೋ ಮಾಡಿದ್ವಿ, ಹಾಗೇನೆ ಒಂದು ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಮಾಡಿದ್ವಿ. ಸೊ ಹಲವಾರು ಜನಕ್ಕೆ ಉಪಯುಕ್ತ ಆಗಿದೆ, ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಿದ್ದೀರಾ. ಸೊ ಕಂಪ್ಯೂಟರ್ ಕಠಿಣ ಇರಲಿಲ್ಲ, ಸ್ವಲ್ಪ ಕಾಂಪಿಟೇಟಿವ್ ಆಗಿ ಕೊಟ್ಟಿದ್ದ. ಇನ್ನು ಮುಂಬರುವಂತಹ ಪರೀಕ್ಷೆ ಕೂಡ ಇದೇ ರೀತಿ ಕಾಂಪಿಟೇಟಿವ್ನೆಸ್ ಇರುತ್ತೆ. ಸೊ ಈ ಥರ ಇದ್ರೆ ಕೂಡ ಒಳ್ಳೇದು ಕೂಡ, ಯಾಕಂತಂದ್ರೆ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿರುವಂಥ ವಿದ್ಯಾರ್ಥಿಗೆ ಉತ್ತಮ ರೀತಿಯಲ್ಲಿ ಅಟೆಂಡ್ ಮಾಡಿ ಬರ್ಬೋದು. ಸೊ ಹಾಗಾಗಿ ನೀವು ಕೂಡ ಅದೇ ರೀತಿ ತಯಾರಿಯನ್ನ ನಡೆಸಿ PDOಗೆ ಮುಂಬರುವಂಥ PDO ಎಕ್ಸಾಮ್ಗೆ ಯಾವುದಾದ್ರಲ್ಲಿ ಲ್ಯಾಗ್ ಆಗಿದ್ದೀರಾ ಅದನ್ನ ಎಫರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ನಮ್ಮ ವಿಳಾಸ ಬಂದು ರಾಘವೇಂದ್ರ ಮಠ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್, ಶಿವಮೊಗ್ಗದಲ್ಲಿದೆ. ಸೊ ಸ್ನೇಹಿತರೆ, ಇನ್ನು ನಮ್ಮ ನಂಬರ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ಉಪಯುಕ್ತ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ರೀತಿ ಯಾವ ರೀತಿ ಕಂಪ್ಯೂಟರ್ನೇ ಓದಬೇಕಂತ ಏನಾದರೂ ಡೌಟ್ಸ್ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಮುಂಬರುವಂಥ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.